काञ्चनशलाकया चक्षुरुन्मिलितं येन श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरोन् वैष्णवांश्च श्रीरूपं साग्रजातं सहगणरघुनाथादितं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवी गौरवाणप्रचारिणे हरिशेषाचार्यादि पाश्चात्यदेशतारिणे। नमो महावदान्याय कृष्णप्रेमाचराय कृष्णाय कृष्णचैतन्याय नाम्ने पौरस्त्रिते नमः। हे कृष्ण करुणा सिंधु दीनबंधो जगत्पते गोपेश गोपिकान्त राधाकान्त नमोस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಇವತ್ತಿನ ರಾಧಾಷ್ಟಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ರಾಧಾಷ್ಟಮಿ ಮಹಾಮಹೋತ್ಸವಕ್ಕೆ ಹರೇ ಕೃಷ್ಣ. ಶ್ರೀಮತಿ ರಾಧಾರಾಣಿಯವರ ಬಗ್ಗೆ ಮಾತಾಡೋಕ್ಕೆ ಯಾವುದೇ ರೀತಿಯಾದಂತಹ ಯೋಗ್ಯತೆ ಅಧಿಕಾರ ನನಗಿಲ್ಲ. ಗುರುಗಳ ಶ್ರೀ ಪ್ರಭುಪಾದರ ಹಾಗೂ ಶ್ರೀ ಶ್ರೀ ರಾಧಾಕೃಷ್ಣ ಶ್ರೀ ಶ್ರೀ ಗೌರ್ನಿತಾಯ ಅವರ ಕೃಪಾಶೀರ್ವಾದ ಬೇಡ್ತಾ ಅವರು ಮಾಡುವಂತಹ ಆಶೀರ್ವಾದದ ಬಲದಿಂದ ಏನು 4 ಮಾತುಗಳನ್ನ ಹಾಡ್ಬೋದೋ ನಿಮ್ಮೆಲ್ಲರ ಕೃಷ್ಣ ಭಕ್ತಿ ವೃದ್ಧಿ ಆಗೋಸ್ಕರ ಅಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಮುಖ್ಯವಾಗಿ ನೀವಾಗಲೇ ಶ್ರೀಮತಿ ರಾಧಾರಾಣಿಯವರ ತತ್ವನ ಅರ್ಥ ಮಾಡ್ಕೊಂಡಿದ್ದೀರಾ. ಅವರ ಕೆಲವು ಗುಣಗಳ ಬಗ್ಗೆ ಮದನ್ ಮೋಹನ್ ಪ್ರಭು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನಾನು ಇವತ್ತೇನು ಚರ್ಚೆ ಮಾಡ್ತೀನಿ ಅಂತಂದರೆ, ಒಂದು ಅವರ ಇನ್ನೂ ಕೆಲವು ವಿಶೇಷ ಗುಣಗಳ ಬಗ್ಗೆ ಚರ್ಚೆ ಮಾಡ್ತೀನಿ, ಹಾಗೂ ಅವರ ಭಾವ, ಶ್ರೀಮತಿ ರಾಧಾರಾಣಿ ಅವರ ಭಾವದ ಕೆಲವು ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಆಮೇಲೆ ರಾಧಾರಾಣಿಯವರ ಆವಿರ್ಭಾವ, ಅವರ ಅವತಾರ ಹೇಗಾಯಿತು ಅದರ ಬಗ್ಗೆ ಕೆಲವು ಚರ್ಚೆ. ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ರಾಧಾರಾಣಿ ಬಗ್ಗೆ ಹೇಳ್ತಾರೆ. ದೇವಿ ಕೃಷ್ಣಮಯಿ ಪ್ರೋಕ್ತ ರಾಧಿಕಾ ಪರದೇವತಾ ಸರ್ವಲಕ್ಷ್ಮೀಮಯಿ ಸರ್ವ ಕಾಂತಿ ಸಮೋಹಿನಿ ಪರ ಅಂತ. ಇದು ರಾಧಾರಾಣಿಯವರ ಬಗ್ಗೆ ಅವರು ಕೊಟ್ಟಂಥ ಒಂದು ಶ್ಲೋಕ. ಪ್ರತಿಯೊಂದು ಪದಕ್ಕೂ ಅವರೇ ಅದರ ಅರ್ಥ ಹೇಳ್ತಾ ಹೋಗ್ತಾರೆ. ಏನಿದೆ ಪದಕ್ಕೆ ಅರ್ಥ? ಮೊದಲನೇದಾಗಿ ದೇವಿ. ಸೊ ರಾಧಾರಾಣಿಗೆ ಇಷ್ಟೆಲ್ಲ ಹೆಸರು ಏನು? ದೇವಿ, ಕೃಷ್ಣಮಯಿ, ರಾಧಿಕಾ, ಪರದೇವತಾ, ಸರ್ವಲಕ್ಷ್ಮೀಮಯಿ, ಸರ್ವಕಾಂತಿ, ಸಮೋಹಿನಿ, ಇಷ್ಟು ಅವರ ಹೆಸರುಗಳು. ಪ್ರತಿಯೊಂದು ಹೆಸರಿಗೂ ಏನೇನು ಅರ್ಥ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ದೇವಿ. ದೇವಿ ಅಂದರೆ ಏನರ್ಥ? 2 ಅರ್ಥ ಕೊಡ್ತಾರೆ ದೇವಿ ಅಂದರೆ. ಒಂದು, ತುಂಬ ಕಾಂತಿಯಿಂದ ಹೊಳಿತಾ ಇದ್ದಾಳೆ, ಅದಕ್ಕೆ ದೇವಿ ಅಂತ. ಇನ್ನೊಂದು, ಕೃಷ್ಣ ಅವನ ಏನು ಬಯಕೆಗಳಿದೆ, ಅವನೇನು ಕ್ರೀಡೆಗಳು ಮಾಡಬೇಕು ಅಂತ ಬಯಸ್ತಾನೆ, ಅದೆಲ್ಲ ಶ್ರೀಮತಿ ರಾಧಾರಾಣಿ ಜೊತೆ ಮಾಡ್ತಾನೆ, ಅದಕ್ಕೆ ಅವಳಿಗೆ ದೇವಿ ಅಂತ ಹೆಸರು. ಇನ್ನೊಂದು ಕೃಷ್ಣಮಯಿ ಅಂತ.
ಕೃಷ್ಣಮಯಿ ಅನ್ನೋ ಪದಕ್ಕೆ ಅರ್ಥ ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷ್ಣಮಯಿ, ರಾಧೆಯ ಒಳಗೂ ಹೊರಗೂ ಎಲ್ಲ ಕಡೆ ಯಾರಿದ್ದಾರೆ? ಈ ಕೃಷ್ಣ, ಬೇರೆ ಯಾರೂ ಇಲ್ಲ. ಅದು ಪರಮೋಚ್ಛ ಪ್ರೇಮದ ಒಂದು ಲಕ್ಷಣ. ಅಂದರೆ ಬೇರೆ ಏನು ಕಾಣೋದೇ ಇಲ್ಲ, ಬೇರೆ ಯಾರೂ ಅವ್ರಿಗೆ ಗುರುತಿಗೆ ಸಿಗೋದೇ ಇಲ್ಲ. ಅದು ಒಂದು ಅರ್ಥ ಕೃಷ್ಣಮಯಿ. ಇನ್ನೊಂದು ಅರ್ಥ ಏನಂತಂದರೆ ಕೃಷ್ಣಮಯಿ, ರಾಧೆ ಕೃಷ್ಣಗಿಂತ ಬೇರೆ ಅಲ್ಲ, ಕೃಷ್ಣಮಯಿ ರಾಧೆ. ಯಾಕೆಂದರೆ ಕೃಷ್ಣನಿಗೆ ನಾವು ಭಗವಂತ ಅಂತ ಹೇಳ್ತೀವಿ ಅಲ್ವಾ? ಭಗವಂತ ಅಂತಂದರೆ ಎಲ್ಲ ಐಶ್ವರ್ಯ, ಷಡೈಶ್ವರ್ಯದಿಂದ ಕೂಡಿರೋನು ಕೃಷ್ಣ, ಅದಕ್ಕೆ ಭಗ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರೇಯಃ ಜ್ಞಾನ ವೈರಾಗ್ಯಶ್ಚೈವ ಷಣ್ಣಾಂ ಭಗ. 6 ರೀತಿಯಾದ ಐಶ್ವರ್ಯಗಳಿದೆ. 6 ಐಶ್ವರ್ಯಗಳನ್ನು ಸಂಪೂರ್ಣವಾಗಿ ಹೊಂದಿರೋನು ಕೃಷ್ಣ, ಭಗವಂತ. ಅಂದರೆ ಭಗವನ್ನು ಹೊಂದಿರೋನು ಕೃಷ್ಣ. ಆ ಭಗ ಯಾರು? ಆ ಐಶ್ವರ್ಯ ಯಾರು ಅಂದರೆ ಶ್ರೀಮತಿ ರಾಧೆ. ಮತ್ತೆ ಅವಳಿಗೆ ರಾಧಿಕಾ ಅಂತ ಯಾಕೆ ಹೆಸರು ಬಂತು? ಅದಕ್ಕೆ ಭಾಗವತದಲ್ಲಿ ಒಂದು ಶ್ಲೋಕನೂ ಬರುತ್ತೆ, ಮತ್ತೆ ಕೃಷ್ಣದಾಸ್ ಸುಮ್ಮನೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ರಾಧೆ ಮಾಡುವಂತಹ ಪೂಜೆ ಏನಂತ ಅಂತಂದ್ರೆ ಕೃಷ್ಣನ ಎಲ್ಲ ಬಯಕೆಗಳನ್ನು ಪೂರೈಸೋದು, ಅದೇ ಅವಳ ಪೂಜೆ. ಅದಕ್ಕೆ ಅವಳಿಗೆ ರಾಧಿಕಾ ಅಂತ ಹೆಸರು. ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದೊಂದೇ ಕಡೆ ಇಂಡೈರೆಕ್ಟ್ ಆಗಿ ರಾಧೆಯನ್ನು ಪ್ರಸ್ತಾಪ ಮಾಡೋದು ಸುಖದೇವ ಗೋಸ್ವಾಮಿಗಳು. ನೇರವಾಗಿ ಎಲ್ಲೂ ಪ್ರಸ್ತಾಪ ಮಾಡಲ್ಲ ರಾಧೆ ಬಗ್ಗೆ. ಏಕೆಂದರೆ ಅವರಿಗೆ ಒಂದು ಭಯ ಆಯಿತು, ನಾನು 7 ದಿನದಲ್ಲಿ ಇಡೀ ಭಾಗವತ ಮುಗಿಸ್ಬೇಕು, ನಾನೇನಾದರೂ ರಾಧೆ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿದ್ರೆ, ರಾಧೆ ಬಗ್ಗೆ ನಾನೇನಾದ್ರು ರಾಧೆ ಮಾತು ತೆಗೆದ್ರೆ ಸಾಕು, ನಾನು ಭಾವನ್ಮತ್ತನಾಗ್ಬಿಟ್ಟು ಈ ಇಹಲೋಕವನ್ನೇ ಮರೆತುಬಿಟ್ಟು ನಾನು ಭಾವದಲ್ಲಿ ಸಂಚಾರ ಮಾಡಕ್ಕೆ ಹೋಗ್ಬಿಟ್ರೆ ನನ್ನ ಭಾಗವತ ಮುಗಿಸೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ರಾಧೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಲ್ಲ. ಒಂದು ಶ್ಲೋಕದಲ್ಲಿ ಇಂಡೈರೆಕ್ಟಾಗಿ ಹೇಳ್ತಾರೆ, ಏನಂತಾರೆ ಅಂತಂದರೆ, ಅನಯ ಆರಾಧಿತೋ ನೂನಂ ಭಗವಾನ್ ಹರಿರೀಶ್ವರ ಎನ್ನೋ ವಿಹಾಯ ಗೋವಿಂದ ಪ್ರೀತೋ ಯಾಮ್ ಅನಯದ್ರಹ ಅಂತ ಒಂದು ಶ್ಲೋಕ ಬರುತ್ತೆ. ಏನದು ಅಂತಂದರೆ, ಗೋಪಿಯರು ಮಾತಾಡ್ಕೊತಾ ಇದ್ದಾರೆ ಯಾವುದರಲ್ಲಿ, ರಾಸಲೀಲೆ ನೃತ್ಯ ಆದಾಗ ಮಧ್ಯದಲ್ಲಿ ಕೃಷ್ಣ ಎಲ್ಲರನ್ನ ಬಿಟ್ಟು ಒಬ್ಬ ಗೋಪಿಯನ್ನು ಮಾತ್ರ ಕರ್ಕೊಂಡು ಬೇರೆ ಕಡೆ ಹೋಗ್ತಾರೆ. ಆಗ ಅವರೆಲ್ಲ ಮಾತಾಡ್ಕೊತಾರೆ, ಬಹುಶಃ ಆ ಗೋಪಿ ಯಾರು ಕೃಷ್ಣ ಕರ್ಕೊಂಡು ಹೋಗಿದಾರಲ್ಲ ಆ ಗೋಪಿ ಕೃಷ್ಣನ ತುಂಬ ಚೆನ್ನಾಗಿ ಸೇವೆ ಮಾಡಿರಬೇಕು. ಅನಯ ಆರಾಧಿತೋ ನೂನಂ ಭಗವಾನ್ ಹರಿರೀಶ್ವರ, ಹರಿನ ತುಂಬ ಚೆನ್ನಾಗಿ ಆರಾಧನೆ ಮಾಡಿರಬೇಕು. ಅದಕ್ಕೋಸ್ಕರ ಎನ್ನೋ ವಿಹಾಯ ಗೋವಿಂದ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಗೋವಿಂದ ಪ್ರೀತೋ ಯಾ ಮನೆಯ, ಅವಳ ಮೇಲೆ ಅಷ್ಟು ಪ್ರೀತಿ ಇರೋದ್ರಿಂದ ಅವಳನ್ನ ಮಾತ್ರ ಬೇರೆ ಕಡೆ ಕರ್ಕೊಂಡೋದ. ಇದರಲ್ಲಿ ಇಂಡೈರೆಕ್ಟ್ ಆಗಿ ಅನಯ ಆರಾಧಿಕ, ಇವಳಿಂದ ಇಷ್ಟು ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡಿದ್ದಾನೆ ಕೃಷ್ಣ, ಅದಕ್ಕೆ ಅವಳಿಗೆ ರಾಧೆ ಅಂತ ಹೆಸರು. ಇನ್ನೊಂದು ಪರಮದೇವತಾ. ಪರಮದೇವತಾ ಅಂತಂದರೆ ಎಲ್ಲ ದೇವತೆಗಳ ದೇವತೆ ಅವಳು, ಅದಕ್ಕೋಸ್ಕರ ಅವಳಿಗೆ ಪರಮದೇವತಾ ಅಂತ ಹೇಳ್ತಾರೆ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಜಗನ್ಮಾತೆ, ಎಲ್ಲರನ್ನೂ ಕಾಪಾಡ್ತಾಳೆ ಅವಳು ಶ್ರೀಮತಿ ರಾಧೆ, ಅದಕ್ಕೋಸ್ಕರ ಅವಳು ಪರಮದೇವತಾ. ಇನ್ನೊಂದು ಸರ್ವಲಕ್ಷ್ಮಿ. ಸರ್ವಲಕ್ಷ್ಮಿ ಅನ್ನೋಕ್ಕೆ 2 ಅರ್ಥ ಕೊಡ್ತಾರೆ. ಒಂದು ಅರ್ಥ ಏನಂದರೆ, ಎಲ್ಲ ವೈಕುಂಠ ಲೋಕದಲ್ಲೂ ವಿಷ್ಣುವಿನ ಬೇರೆ ಬೇರೆ ಎಕ್ಸ್ಪ್ಯಾನ್ಷನ್ಸ್, ಭಗವಂತ ವಿಷ್ಣುವಾಗಿ ಅವನ ಪ್ರತಿರೂಪ ಇರುತ್ತೆ ಬೇರೆ ಬೇರೆ ವೈಕುಂಠದಲ್ಲಿ. ಎಲ್ಲ ಕಡೆಯೂ ಲಕ್ಷ್ಮೀ ಸಹಿತ ಬರ್ತಾರೆ. ಹೇಗೆ ಎಲ್ಲ ವಿಷ್ಣು ರೂಪಗಳು ಕೃಷ್ಣನಿಂದಲೇ ಬಂದಿವೆಯೋ ಅದೇ ರೀತಿಗೆ ಎಲ್ಲ ಲಕ್ಷ್ಮೀ ರೂಪಗಳು ಸಹಿತ ರಾಧೆಯಿಂದ ಬಂದಿವೆ. ಅದಕ್ಕೋಸ್ಕರ ಅವಳಿಗೆ ಲಕ್ಷ್ಮಿ, ಸರ್ವಲಕ್ಷ್ಮಿ ಅಂತ ಹೇಳ್ತಾರೆ. ಇನ್ನೊಂದು ಕಾರಣ ಏನಂತಂದರೆ, ನಾನಾಗಲೇ ಹೇಳಾಯಿತು, ಲಕ್ಷ್ಮಿ ಅಂದರೆ ಸಂಪತ್ತು, ಭಗ, ಆ ಎಲ್ಲ 6 ವಿಧವಾದ ಸಂಪತ್ತು, ಅದಕ್ಕೆ ಅದು ಮೂಲವೇ ಯಾರು? ಶ್ರೀಮತಿ ರಾಧೆ. ಅದಕ್ಕೆ ಅವಳಿಗೆ ಸರ್ವಲಕ್ಷ್ಮಿ ಅಂತ ಹೆಸರು. ಇನ್ನೊಂದು ಸರ್ವಕಾಂತಿ. ಸರ್ವಕಾಂತಿ ಅಂತಂದರೆ, ನಿಮಗೆ ನಿಜವಾಗ್ಲೂ ಯಾರ ಮೇಲಾದರೂ ಸ್ವಲ್ಪ ಆಕರ್ಷಣೆ ಇರಬೇಕು. ಅಂದರೆ ಸಾಮಾನ್ಯವಾಗಿ ಪುರುಷರಲ್ಲಿ ಸ್ತ್ರೀಯರ ಮೇಲೆ ಆಕರ್ಷಣೆ ಇರುತ್ತೆ. ಏನಕ್ಕಿರುತ್ತೆ ಅಂದರೆ, ಏನೋ ಒಂದು ರೀತಿಯಲ್ಲಿ ಸೌಂದರ್ಯ ಕಾಣ್ತಾರೆ ಸ್ತ್ರೀಯರಲ್ಲಿ, ಆ ಆಕರ್ಷಣೆ ಇರುತ್ತಲ್ವ. ಆ ಆಕರ್ಷಣೆ ಎಲ್ಲಿಂದ ಬಂತು? ಮೂಲ ಆಕರ್ಷಣೆ ಯಾರ ಹತ್ರ ಇದೆ? ಅವೆಲ್ಲ ಶ್ರೀಮತಿ ರಾಧೆ. ಅದಕ್ಕೆ ಅವಳಿಗೆ ಸರ್ವಕಾಂತಿ ಅಂತ ಹೆಸರು. ಅಷ್ಟು ಮಾತ್ರ ಅಲ್ಲ, ಎಲ್ಲರೂ ಸಹಿತ ಲಕ್ಷ್ಮೀದೇವಿ, ಅಪ್ರತಿಮ ಸೌಂದರ್ಯವತಿ ಲಕ್ಷ್ಮೀದೇವಿ ಸಹಿತ ತನ್ನ ಸೌಂದರ್ಯವನ್ನು ಯಾರಿಂದ ಪಡ್ಕೊಂಡಿದ್ದಾರೆ? ರಾಧೆಯಿಂದ. ಇನ್ನೊಂದು ಅರ್ಥ ಏನಂದ್ರೆ, ಕಾಂತಿ ಅಂತಂದ್ರೆ ಕೃಷ್ಣನ ಬಯಕೆಗಳು. ಕೃಷ್ಣನ ಎಲ್ಲ ಬಯಕೆಗಳು ಯಾರಿಂದ ಪೂರೈಕೆ ಆಗುತ್ತೆ?
ರಾಧೆಯಿಂದ. ಅದಕ್ಕೆ ಅವಳಿಗೆ ಸರ್ವಕಾಂತಿ. ಮತ್ತೆ ಕೃಷ್ಣನ ನಾವೇನಂತೀವಿ? ಮದನ ಮೋಹನ, ಜಗನ್ಮೋಹನ ಅಂತೀವಿ. ಜಗನ್ಮೋಹನ ಅಂದರೆ ಇಡೀ ಜಗತ್ತನ್ನು ತನ್ನ ಸೌಂದರ್ಯದಿಂದ, ತನ್ನ ಮಧುರತೆಯಿಂದ ಮೋಹಗೊಳಿಸ್ತಾನೆ ಕೃಷ್ಣ. ಅದಕ್ಕೆ ಅವನಿಗೆ ಜಗನ್ಮೋಹನ, ಮದನ ಮೋಹನ ಅಂತ ಹೇಳ್ತೀವಿ. ರಾಧೆನ ಏನಂತ ಕರಿತೀವಿ? ಮದನ ಮೋಹನ ಮೋಹಿನಿ. ಅಂತಹ ಇಡೀ ಜಗತ್ತನ್ನೇ ಬೆರಗಾಗಿಸುವಂಥ ಸೌಂದರ್ಯ ಇರುವಂಥ ಕೃಷ್ಣನ್ನೇ ಬೆರಗಾಗಿಸೋಳು, ಅವನನ್ನೇ ಮೋಹಗೊಳಿಸೋಳು ಶ್ರೀಮತಿ ರಾಧಾ. ಅದು ಅವಳ ಶಕ್ತಿ. ಮತ್ತೆ ಗೋಸ್ವಾಮಿ ಹೇಳ್ತಾರೆ, ರಾಧಾ ಪೂರ್ಣ ಶಕ್ತಿ, ಕೃಷ್ಣ ಪೂರ್ಣ ಶಕ್ತಿಮಾನ್. ದ್ವಿವಸ್ತು ಭೇದನಾಯಿ ಶಾಸ್ತ್ರ ಪ್ರಮಾಣ. ಶಾಸ್ತ್ರದ ಪ್ರಮಾಣದಿಂದ ಹೇಳ್ತಾ ಇದ್ದೀನಿ, ರಾಧೆಗೂ ಕೃಷ್ಣಗೂ ಯಾವುದು ಭೇದ ಇಲ್ಲ. ಏಕೆಂದ್ರೆ ರಾಧೆ ಅಂದ್ರೆ ಸರ್ವಶಕ್ತಿ, ಕೃಷ್ಣ ಅಂದ್ರೆ ಸರ್ವಶಕ್ತಿಮಾನ್. ಏನು ಭೇದ ಇಲ್ಲ ಅವರಲ್ಲಿ. ತದನಂತರ ಎರಡನೇ ಟಾಪಿಕ್ ನಾನು ಇವತ್ತೇನು ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಗೌಡಿಯ ವೈಷ್ಣವರಿಗೆ ಶ್ರೀಮತಿ ರಾಧಾರಾಣಿಯ ಪ್ರಾಮುಖ್ಯತೆ ಏನು? ನಮಗೆಲ್ಲ ಗೊತ್ತಿದೆ. ನಮ್ಮ ಗೌಡಿಯ ವೈಷ್ಣವ ಶುರು ಮಾಡಿದ್ದು ಯಾರು? ಶುರು ಮಾಡಿದ್ದು? ಶ್ರೀ ಪ್ರಭುಪಾದ್ರ. ನಮ್ಮ ಗೌಡಿಯ ವೈಷ್ಣವ ಮಾದೇಂದ್ರಪುರಿ. ಚೆನ್ನಾಗಿ ಹರಡಿದ್ಯಾರು ಮೊದಲನೇ ಬಾರಿ? ಚೈತನ್ಯ ಮಹಾಪ್ರಭುಗಳು. ಗೌರ, ಗೌಡೀಯ ಅಂತಂದ್ರೆ ಗೌಡ, ಗೌರ. ನಮ್ಮ ಇಡೀ ಸಿದ್ಧಾಂತಕ್ಕೆ ತಳಹದಿ ಕೊಟ್ಟಿದ್ದು ಯಾರು? ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭುಗಳ ಉಪದೇಶದ ಮೇರೆಗೆ ಗೋಸ್ವಾಮಿಗಳು ಗ್ರಂಥಗಳನ್ನು ರಚನೆ ಮಾಡಿದ್ರು. ಆದರೆ ಗೋಸ್ವಾಮಿಗಳು ಉಪದೇಶ ಮಾಡಿದ್ಯಾರು? ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭುಗಳು ಯಾರು? ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಕೃಷ್ಣ. ಆದರೆ ರಾಧೆಯ ಭಾವ ಮತ್ತೆ ಬಣ್ಣ. ರಾಧೆಯ ಭಾವದಲ್ಲಿ ಬಂದಿದ್ದಾರೆ, ರಾಧೆಯ ದ್ಯುತಿ, ರಾಧೆಯ ಕಾಂತಿ, ರಾಧೆಯ ಬಣ್ಣದಲ್ಲಿ ಬಂದಿದ್ದಾರೆ. ಯಾಕೆ ಬಂದ್ರು? ಅವಶ್ಯಕತೆ ಏನಿತ್ತು ಬರಕ್ಕೆ? ನಾವು ಗೌರವ ಪೂರ್ಣಿಮಾ ಟೈಮಲ್ಲಿ ಅದನ್ನೆಲ್ಲ ವಿವರವಾಗಿ ತಿಳ್ಕೊಂಡಿರ್ತೀವಿ. ಆದರೆ ಇವಾಗ ಯಾವ ಕೆಲವು ವಿಚಾರಗಳು ಕೃಷ್ಣ ಸಹಿತ ನನ್ನ ಕೈಲಿ ಇದು ಅನುಭವಿಸಿಲ್ಲಪ್ಪ, ನಾನು ಯಾವತ್ತೂ ಕೇವಲ ರಾಧೆ ಮಾತ್ರ ಅನುಭವಿಸ್ತಾಳೆ ಇದು ಅನ್ನೋದನ್ನ, ಅಂದರೆ ರಾಧೆಯ ವೈಶಿಷ್ಟ್ಯತೆನ ತೋರ್ಸಕ್ಕೋಸ್ಕರ ಆ ವಿಚಾರ ನಾನಿವಾಗ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಗೋಸ್ವಾಮಿಗಳು ಕೃಷ್ಣದಾಸ ಗೌರವ ಗೋಸ್ವಾಮಿ ಹೇಳ್ತಾರೆ, ಪೂರ್ವೇ ವ್ರಜೆ ಕೃಷ್ಣೇರ ತ್ರಿವಿಧ ವಯೋಧರ್ಮ. ಕೃಷ್ಣ ವೃಂದಾವನದಲ್ಲಿ ಲೀಲೆ ಮಾಡಿದ್ದು, ಆಮೇಲೆ ವೃಂದಾವನದ ಮಥುರಾಗೆ ಹೋಗಿದ್ದು, ದ್ವಾರಕೆಯಲ್ಲಿ ಲೀಲೆ ಮಾಡಿದ್ದು ಬೇರೆ. ಆದರೆ ವೃಂದಾವನದಲ್ಲಿ ಲೀಲೆ ಮಾಡಿದಾಗ 3 ವಯಸ್ಸಿನ ಅವಸ್ಥೆಗಳು ಕೃಷ್ಣ ಇತ್ತು. ಒಂದು ಕೌಮಾರ, ಪೌಗಂಡ, ಆರ, ಕೈಶೋರ, ಅತಿಮರ್ಮ. 3 ವಯಸ್ಸಿನ ಹಂತಗಳಲ್ಲಿ ಕೃಷ್ಣ ಲೀಲೆಗಳನ್ನು ಮಾಡಿದ್ದು. ಒಂದು ಕೌಮಾರ ಲೀಲೆ, ಇನ್ನೊಂದು ಪೌಗಂಡ ಲೀಲೆ, 3ನೇದು ಕೈಶೋರ ಲೀಲೆ. ಕೌಮಾರ ಲೀಲೆ ಮಾಡಿದಾಗ ಯಾರ ಜೊತೆ ಜಾಸ್ತಿ ಅವನು ಲೀಲೆ ಮಾಡಿದ್ದು? ಯಾವ ಭಾವದಲ್ಲಿ ಲೀಲೆ ಮಾಡಿದ್ದು? ಕೌಮಾರ ಲೀಲೆಯಲ್ಲಿ ನಂದ ಯಶೋಧರ ಜೊತೆ ಜಾಸ್ತಿ ಅವನು ಟೈಮ್ ಸ್ಪೆಂಡ್ ಮಾಡಿದ್ದು. ಅವನಿನ್ನೂ ಕಾಡಿಗೆ ಹೋಗ್ತಾ ಇರಲಿಲ್ಲ, ಅವಾಗ ಮನೇಲೇ ಇರ್ತಾ ಇದ್ದ. ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು ಅವಾಗ? ನಂದ ಯಶೋಧ. ಯಾವ ಭಾವದಲ್ಲಿ ಜಾಸ್ತಿ ಭಕ್ತರು ಲೀಲೆ ಮಾಡಿದ್ದು? ವಾತ್ಸಲ್ಯ ಭಾವದಲ್ಲಿ. ಕೌಮಾರ ಲೀಲೆ ಮಾಡಿದಾಗ ಹೆಚ್ಚು ವಾತ್ಸಲ್ಯ ಭಾವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇತ್ತು. ಪೌಗಂಡ ಮಾಡಿದಾಗ ಕೃಷ್ಣ ತನ್ನ ಗೋಪ ಸಖರ ಜೊತೆ ಕಾಡಿಗೆ ಹೋಗಿ ಶುರು ಮಾಡಿದ. ಅವಾಗ ಯಾವ ಭಾವದಲ್ಲಿ ಜಾಸ್ತಿ ಲೀಲೆ ಮಾಡಿದ್ದು? ಸಾಕ್ಷ್ಯರಸದಲ್ಲಿ ಜಾಸ್ತಿ. ತದನಂತರ ಕೃಷ್ಣ ಕೈಶೋರ ಅವಸ್ಥೆಗೆ ಪ್ರಾಪ್ತಿಯಾದಾಗ ಯಾವ ಭಾವದಲ್ಲಿ ಜಾಸ್ತಿ ಲೀಲೆ ಮಾಡಿದ್ದು? ಯಾರ ರಸದಲ್ಲಿ? ಮಾಧುರ್ಯ ರಸದಲ್ಲಿ. ಆಯ್ತಾ? ಈ ರೀತಿಯಾಗಿ ಕೃಷ್ಣ ಮೂರು ಅವನ ಏನು ವಯಸ್ಸಿನ ಹಂತಗಳಿದೆ, ಅದರಲ್ಲಿ ಒಂದೊಂದು ರಸಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಬೇರೆ ರಸ ಇರಲಿಲ್ಲ ಅಂತಲ್ಲ, ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಲ್ವಾ? ಆಯಿತು. ಕೃಷ್ಣ ಎಲ್ಲ ರಸಗಳಲ್ಲೂ ಅಖಿಲ ರಸಾಮೃತ ಮೂರ್ತಿ, ಎಲ್ಲ ರಸಗಳ ಆಸ್ವಾದನೆಯನ್ನು ಮಾಡ್ತಾನೆ. ಎಲ್ಲ ಭಕ್ತರು ಎಲ್ಲ, ಉದಾಹರಣೆಗೆ ರಾಮದೇವರು ಇಷ್ಟೆಲ್ಲ ಕೃಷ್ಣನಷ್ಟು ಲೀಲೆಗಳನ್ನ ಆ ಬೇರೆ ಬೇರೆ ರಸಗಳಲ್ಲಿ ಮಾಡಿಲ್ಲ. ಇನ್ನು ನೀವು ಬೇರೆ ಅವತಾರ ತಗೊಳ್ಳಿ, ನರಸಿಂಹ ಅವತಾರ ತಗೊಳ್ಳಿ, ಅವರು ಅಷ್ಟು ನಿಮಗೆ ಮಾಧುರ್ಯ ರಸ ಅಂತೂ ನೋಡೋದೇ ಇಲ್ಲ, ಸಾಕ್ಯ ರಸ ಅಂತೂ ನೋಡೋದೇ ಇಲ್ಲ ಅಲ್ವಾ? ಕಮ್ಮಿ ಅವೆಲ್ಲ. ಒಂದೊಂದು ಲೀಲೆ ಒಂದೊಂದು ಅವತಾರಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ.
ಕೃಷ್ಣನ ಅಖಿಲ ರಸಾಮೃತ ಮೂರ್ತಿ ಅಂತೀವಿ. ಪೂರ್ಣ ಪುರುಷೋತ್ತಮ ಭಗವಂತ ಕೃಷ್ಣ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ರೀತಿಯಾದ ರಸಗಳನ್ನು ಆಸ್ವಾದನೆ ಮಾಡಿದ್ದಾನೆ ಭಕ್ತರ ಜೊತೆ ಅಂತ ನಾವು ಕಂಡಿದ್ದೀವಿ. ಆದ್ರೆ ಕೃಷ್ಣನು ಕೆಲವುದನ್ನು ಮಾಡಿಲ್ವಂತೆ, ಟೇಸ್ಟ್ ಕೆಲವು ರಸಗಳನ್ನು ಅವನು ಆಸ್ವಾದನೆ ಮಾಡಿಲ್ವಂತೆ. ಯಾವುದು ಅಂತ ನೋಡೋಣ. ಒಂದು, ಕೃಷ್ಣ ಹೇಳ್ತಾನೆ, ಪೂರ್ಣಾನಂದಮಯ ಆಮಿ ಚಿನ್ಮಯ ಪೂರ್ಣ ತತ್ವ ರಾಧಿಕಾರ ಪ್ರೇಮೆ ಆಮ ಕರಾಯ ಉನ್ಮತ್ತ. ನಾನು ಸಚ್ಚಿದಾನಂದ ಪೂರ್ಣ ತತ್ವದ ಸ್ವರೂಪ, ನನ್ನಲ್ಲಿ ಪೂರ್ಣ ಆನಂದ ಇದೆ. ಆದರೆ ರಾಧೆಯ ಪ್ರೀತಿ ನನ್ನನ್ನು ಹುಚ್ಚನಾಗಿ ಮಾಡ್ತಾ ಇದೆ. ಅದನ್ನು ನಾನು ಯಾವತ್ತೂ ಅನುಭವಿಸಿಲ್ವಲ್ಲ. ಸಾಮಾನ್ಯವಾಗಿ ಭಗವಂತನು ಭಕ್ತನ ಪ್ರೀತಿ ಮಾಡ್ತಾನೆ, ಭಕ್ತರನ್ನು ಪ್ರೀತಿ ಮಾಡೇ ಮಾಡ್ತಾನೆ. ಭಕ್ತನ ಪ್ರೀತಿ ಮಾಡಿದಾಗ ಅವನು ಆನಂದ ಅನುಭವಿಸ್ತಾನೆ. ಆದರೆ ಭಕ್ತರು ಭಗವಂತನ ಪ್ರೀತಿ ಮಾಡ್ತಾರಲ್ಲ, ಅವಾಗ ಭಕ್ತರು ಅನುಭವಿಸೋ ಆನಂದ ಕೃಷ್ಣನು ಅನುಭವಿಸಲ್ವಂತೆ. ಅಷ್ಟು ಆನಂದ ಭಕ್ತರು ಏನು ಅನುಭವಿಸ್ತಾರೆ ಅದನ್ನ ಸಾಕ್ಷಾತ್ ಕೃಷ್ಣನು ಅನುಭವಿಸಲ್ವಂತೆ. ಸಾಮಾನ್ಯವಾಗಿ ಈ ಲೋಕದಲ್ಲಿ ಜನ ಏನು ಭಗವಂತ ಆಗಿ ಇಷ್ಟಪಡ್ತಾರೆ ಅಲ್ವಾ. ನಾನೇ ದೇವರಾಗಬೇಕು, ದೇವ್ರು ಯಾಕೆ, ದೇವರೇ ಬೇಕಾಗಿಲ್ಲ, ಅದೇ ತಾನೇ ಮೂಲ. ದೇವ್ರು ಯಾಕಬೇಕು, ನಾನೇ ಎಲ್ಲ ಎಂಜಾಯ್ ಮಾಡ್ತೀನಿ, ನಾನೇ ಭೋಗ ಮಾಡ್ತೀನಿ ಅನ್ನೋ ಭಾವಕ್ಕೇ ನಾವೆಲ್ಲ ಈ ಲೋಕದಲ್ಲಿ ಇರೋದು. ಅಂದರೆ ನಾವು ಎಂಜಾಯ್ ಆಗಬೇಕು, ಭೋಗಿಸ್ಬೇಕು ಅನ್ನೋ ನಮ್ಮ ಸ್ವಭಾವ ಆಗ್ಬಿಟ್ಟಿದೆ. ಅಂದರೆ ಮೂಲ ಸ್ವಭಾವ ಅಲ್ಲ, ಈಗ ಏನು ಅಕ್ವೈರ್ದಂತಾರೆ, ಪಡ್ಕೊಂಡಿದ್ದೀವಿ ಅಷ್ಟೇ. ಕೃಷ್ಣ ನಿಜವಾದ ಭೋಗೈಶ್ವರ್ಯ, ಅಂದರೆ ಸರ್ವಲೋಕ ಮಹೇಶ್ವರ, ನಿಜವಾದ ಸರ್ವಲೋಕ ಮಹೇಶ್ವರ ಅವನು. ಎಲ್ಲ ನಾವು ಮಾಡುವಂಥ ತಪಸ್ಸು ಎಲ್ಲವನ್ನು ಅವನೇ ಅನುಭವಿಸೋನು. ಆದರೆ ಅವನೇನು ಅಪೇಕ್ಷೆ ಪಡ್ತಾನೆ, ನಾನು ಇನ್ನೂ ಹೆಚ್ಚು ಭೋಗ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನ? ಇಲ್ಲ. ನಾನು ಭಕ್ತರನ್ನು ಪ್ರೀತಿ ಮಾಡಬೇಕು, ಭಕ್ತರನ್ನು ಪ್ರೀತಿ ಮಾಡ್ತಾನೆ. ಆದರೆ ಭಕ್ತರು ನನ್ನನ್ನು ಪ್ರೀತಿ ಮಾಡ್ತಾರಲ್ಲ, ಭಗವಂತನನ್ನ ಭಕ್ತರು ಪ್ರೀತಿ ಮಾಡ್ತಾರಲ್ಲ, ಆ ಪ್ರೀತಿ ಯಾವ ಥರ ಇರುತ್ತೆ ಕೃಷ್ಣನ್ ಗೊತ್ತಿಲ್ಲ, ಅದರ ರುಚಿ. ಸೇಯಿ ಪ್ರೇಮೇರ ಶ್ರೀ ರಾಧಿಕಾ ಪರಮ ಆಶ್ರಯ, ಸೇಯಿ ಪ್ರೇಮೇರ ಆಮಿಹಯ ಕೇವಲ ವಿಷಯ. ಕೃಷ್ಣ ಹೇಳ್ತಾನೆ, ಈ ಪ್ರೇಮ ಅನ್ನೋದಿದೆ ನೋಡಿ, ಅದು ಯಾರೆಲ್ಲ ಆಶ್ರಯವಾಗಿದೆ? ರಾಧಾರಾಣಿಯಲ್ಲಿ ಪ್ರೇಮ ಇರೋದು ಅವರಲ್ಲಿ. ಕೃಷ್ಣನ ಪ್ರೇಮ, ಕೃಷ್ಣನ ಮೇಲಿರೋ ಪ್ರೇಮ ಕೃಷ್ಣನಲ್ಲಿ ಇಲ್ವಂತೆ. ಕೃಷ್ಣನ ಮೇಲಿರೋ ಕೃಷ್ಣ ಪ್ರೇಮ ಯಾರಲ್ಲಿ ಇರುತ್ತೆ? ರಾಧಾರಾಣಿ ಮೂಲ. ಅದಕ್ಕೆ ಭಕ್ತರಲ್ಲೂ ಸ್ವಲ್ಪ ರಾಧೆ ಕೊಟ್ಟಿರ್ತಾರೆ, ಅದರ ಮೂಲವಾಗಿ ಯಾರ ಇರುತ್ತೆ. ಅದಕ್ಕೆ ರಾಧಾರಾಣಿಗೆ ಕೃಷ್ಣ ಪ್ರೇಮಕ್ಕೆ ಆಶ್ರಯ. ಕೃಷ್ಣ ಪ್ರೇಮಕ್ಕೆ ವಿಷಯ ಯಾರು? ಯಾರನ್ನ ನಾವು ಪ್ರೀತಿಸ್ತೀವಿ? ಕೃಷ್ಣನ್ ಪ್ರೀತಿಸ್ತೀವಿ, ಅವನ ವಿಷಯ, ಟಾಪಿಕ್. ಯಾವುದೋ ಒಂದು ಟಾಪಿಕ್ ಮೇಲೆ ಮಾತಾಡ್ತೀವಲ್ಲ, ಅದೇ ರೀತಿ ಯಾರೋ ಒಬ್ಬರನ್ನ ಪ್ರೀತಿಸ್ತೀವಿ. ಆ ಪ್ರೀತಿ ಮಾಡೋ ವ್ಯಕ್ತಿ, ಮಾಡಿಸ್ಕೊಳ್ಳೋ ವ್ಯಕ್ತಿ ವಿಷಯ ಆಗ್ತಾನೆ, ಪ್ರೀತಿ ಮಾಡೋ ವ್ಯಕ್ತಿ ಆಶ್ರಯ ಆಗ್ತಾನೆ ಅಲ್ವಾ. ಅದಕ್ಕೆ ರಾಧೆ ಆ ಎಲ್ಲ ಏನೋ ಅತ್ಯುನ್ನತ ಪ್ರೇಮ ಏನಿದೆ ಅದಕ್ಕೆ ಅವಳು ಆಶ್ರಯ. ಅವಳು ಮಾತ್ರ ಅದನ್ನು ಪಡ್ಕೊಂಡಿದ್ದಾಳೆ, ಬೇರೆಯವ್ರ ಹತ್ರ ಇಲ್ಲ, ಕೃಷ್ಣನ ಹತ್ರನೇ ಇಲ್ಲ. ಅದು ಕೃಷ್ಣ ಅದಕ್ಕೆ ವಿಷಯ ಅಷ್ಟೇ. ಅದಕ್ಕೆ ಕೃಷ್ಣ ನನ್ನ ಭಕ್ತರು ನನ್ನನ್ನು ಪ್ರೀತಿ ಮಾಡಿ ಅನುಭವಿಸ್ತಾರಲ್ಲ ಆನಂದ, ನನ್ನ ಹತ್ರನೇ ಇಲ್ಲ, ಅದು ನಾನು ಬೇಕದು. ಅದು ಶ್ರೀಮತಿ ಮುಖ್ಯವಾಗಿ ಭಕ್ತರು ಅಂತಂದರೆ ರಾಧಾರಾಣಿ ಎಲ್ಲ ಭಕ್ತರ ಅಗ್ರೇಸರಳು. ಅವಳಷ್ಟು ಯಾರೂ ಪ್ರೀತಿ ಮಾಡಲ್ಲ ಕೃಷ್ಣನ. ಸೊ ರಾಧೆ ನನ್ನನ್ನು ಪ್ರೀತಿ ಮಾಡ್ತಾ ಇರಲ್ಲ, ಆ ಪ್ರೀತಿ ಯಾವ ಥರ ಇದೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಕೃಷ್ಣ ಚೈತನ್ಯ ಮಹಾಪ್ರಭುದಲ್ಲಿ ಬರ್ತಾರೆ. ಇನ್ನೊಂದು, ಕೃಷ್ಣ ಹೇಳ್ತಾನೆ, ನನ್ನ ಮಧುರತೆ, ನನ್ನ ಸೌಂದರ್ಯ ತುಂಬ ಅಪ್ರತಿಮವಾಗಿದೆ, ಯಾರಲ್ಲೂ ಇಲ್ಲ ಅಷ್ಟು. ಶ್ರೀಮತಿ ರಾಧಾರಾಣಿ ಅವಳ ಪ್ರೀತಿ ಅತ್ಯಂತ ಪರಿಶುದ್ಧ. ಯಾವ ಥರ ಅಂದರೆ ಒಂದು ಕನ್ನಡಿ ಇದ್ದಂಗೆ, ಅಷ್ಟು ಪರಿಶುದ್ಧ ಅವಳ ಪ್ರೀತಿ. ಅಂದರೆ ಅದು ಲಿಮಿಟ್ಲೆಸ್. ಅದು ಇಷ್ಟು ಅವಳಲ್ಲಿ ಏನಾರ ತುಂಡು ಒಂದು ಕಮ್ಮಿ ಇದೆಯಾ ಪ್ರೀತಿ? ಇಲ್ಲ, ಸಂಪೂರ್ಣವಾಗಿ ಟಾಪ್ ಮೋಸ್ಟ್ ಎಷ್ಟಿರಬೇಕೋ ಅಷ್ಟಿದೆ. ಆದರೂ ಅವಳ ಪ್ರೀತಿ ವೃದ್ಧಿ ಆಗ್ತಾನೆ ಇರುತ್ತಂತೆ. ಅಂದರೆ ಬೆಸ್ಟು ಎಷ್ಟು ಸಾಧ್ಯನೋ ಅಷ್ಟು. ನನಗೆ ಉದಾಹರಣೆಗೆ ಇಡೀ ಜಗತ್ತಲ್ಲಿ ಎಷ್ಟು ಹಣ ಇದೆಯೋ ಎಲ್ಲ ನನ್ನ ಹತ್ರ ಬಂದಮೇಲೆ ಇನ್ನೇನಿದೆ ಹಣ ಬರೋಕ್ಕೆ ಇಲ್ಲ ಅಲ್ವಾ. ರಾಧಾರಾಣಿ ಅಷ್ಟು ಸಂಪೂರ್ಣವಾಗಿ ಕೃಷ್ಣನ ಪ್ರೀತಿ ಮಾಡ್ತಾರೆ, ಅದ್ರ ಮೇಲೆ ಇನ್ನೂ ಬೆಳೀತಾ ಇರುತ್ತೆ ಪ್ರೀತಿ ಅವಳು. ಇದು ಕೃಷ್ಣಂಗೆ ಆಶ್ಚರ್ಯ. ಅದೇಂಗಾಗತ್ತೆ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನು ರಾಧೆಯ ಭಾವ ಪಡ್ಕೊಂಡು ಅದನ್ನು ಅನುಭವಿಸ್ಬೇಕು, ಅದೇಂಗಾಗತ್ತೆ ಅಂತ. ಮೂರನೇದು ಮುಖ್ಯ ಕಾರಣ,
ಆ ಭಕ್ತರು ಅವರ ಅವರ ಮನೋಸ್ಥಿತಿ ಯಾವ ತರ ಇರುತ್ತೆ, ನನ್ನ ಪ್ರೀತಿ ಮಾಡಬೇಕಾದ್ರೆ ಅದು ಕೃಷ್ಣನ್ ಗೊತ್ತಿರಲ್ಲ. ಸಾಮಾನ್ಯವಾಗಿ ಗೋಪಿಕಾ ಸ್ತ್ರೀಯರ ಜೊತೆ ಕೃಷ್ಣ ಮಾಡೋ ಲೀಲೆನ ಜನ ಅಪಾರ್ಥ ಮಾಡ್ಕೋತಾರೆ ಜಾಸ್ತಿ. ಅದನ್ನ ನಾವು ಪ್ರಪಂಚದಲ್ಲಿ ಏನ್ ಕಾಣ್ತೀವಿ ಕಾಮಕ್ಕೆ ಹೋಲಿಸ್ತಾರೆ. ಆದ್ರೆ ಕೃಷ್ಣಾಚಾರ್ಯ ಹೇಳ್ತಾರೆ, ನೋಡಿ, ಕಬ್ಬಿಣಕ್ಕೂ ಚಿನ್ನಕ್ಕೂ ನೀವು ಹೇಗೆ ಹೋಲಿಕೆ ಮಾಡಕ್ ಸಾಧ್ಯ ಇಲ್ವೋ ಅದೇ ರೀತಿ ಈ ಪ್ರಪಂಚದಲ್ಲಿ ನೀವು ಕಾಣೋ ಕಾಮಕ್ಕೂ ಕೃಷ್ಣ ಗೋಪಿಕಾಸ್ತ್ರ ಮಧ್ಯೆ ಇರೋ ಪ್ರೇಮಕ್ಕೂ ಹೋಲ್ಸಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅವಾಗ ಹೇಳ್ತಾರೆ ಅವರು, ಆತ್ಮೇಂದ್ರಿಯ ಪ್ರೀತಿ ವಾಂಛ ತಾರೆ ಬೋಲೆ ಕಾಮ್, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ್. ಅವಾಗ ಅವರು ಹೇಳ್ತಾರೆ, ಪ್ರೇಮ ಕಾಮಕ್ಕೂ ಏನು ಮುಖ್ಯ ವ್ಯತ್ಯಾಸ ಏನು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಒಬ್ಬರನ್ನ ಕಾಮಿಸ್ತೀವಿ ಅಂದ್ರೆ ನನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅವ್ರನ್ನ ಕಾಮಿಸ್ತೀವಿ ಅಲ್ವಾ. ಆದರೆ ಗೋಪಿಕಾ ಸ್ತ್ರೀಯರು ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ, ಕೃಷ್ಣನ್ ತೃಪ್ತಿಪಡಿಸ್ಬೇಕು ಅಂತ ಅವ್ರು ಮಾಡಿದಂತಹ ಏನು ಭಕ್ತಿ ಸೇವೆ ಇದೆ ಕೇವಲ ಕೃಷ್ಣನ್ ತೃಪ್ತಿಪಡಿಸ್ಬೇಕು ಅಂತ ಮಾಡಿ. ಅವ್ರು ಅಲಂಕಾರ ಮಾಡ್ಕೋತಾ ಇದ್ರು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೋತಾ ಇದ್ರು. ಯಾಕೆ? ನಾನು ಅಲಂಕಾರ ಮಾಡ್ಕೊಂಡ್ರೆ ಕೃಷ್ಣನ್ ಖುಷಿ ಆಗುತ್ತೆ, ಅದಕ್ಕೋಸ್ಕರ ಅಲಂಕಾರ ಮಾಡ್ಕೋತಾ ಇದ್ರು. ಅವರು ಮಾಡುವಂತಹ ಪ್ರತಿಯೊಂದು ಆಲೋಚನೆ ಸಹಿತ ಕೃಷ್ಣನ್ ತೃಪ್ತಿ ಆಗ್ಲಿ ಅಂತ ಮಾಡ್ತಾ ಇದ್ರು, ತಮ್ಮ ಸ್ವಾರ್ಥಕ್ಕೆ ಏನೂ ಮಾಡ್ತಾ ಇರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಒಬ್ಬರು ಭಕ್ತರು, ಇಡೀ ಜಗತ್ತಲ್ಲಿ ಯಾರು ಶ್ರೇಷ್ಠ ಭಕ್ತರು ಅಂತ ಒಂದು ನಾರದ ಮುನಿಗಳು ಕೇಳ್ತಾರೆ ದೇವ್ರನ್ನ. ಅದಕ್ಕೆ ಕೃಷ್ಣ ಹೇಳ್ತಾರೆ, ನೀನು ಅರ್ಥ ಮಾಡ್ಕೋಬೇಕು ಅಂತ ಒಂದು ಸಿಂಪಲ್ ಏನ್ ಮಾಡು ಅಂತಂದ್ರೆ, ದೇವ್ರಿಗೆ ತಲೆನೋವು ಬಂದ್ಬಿಟ್ಟಿದೆ, ಆ ತಲೆನೋವು ವಾಸಿ ಆಗ್ಬೇಕು ಅಂತಂದ್ರೆ ಭಕ್ತರದು ಪಾದದ ಧೂಳಿದೆಯಲ್ಲ ಅದನ್ನ ತಲೆಗೆ ಹಚ್ಕೊಂಡ್ರೆ ಮಾತ್ರ ವಾಸಿ ಆಗುತ್ತೆ. ಹೋಗು ನಿನ್ ಭಕ್ತರನ್ನ ಭೇಟಿ ಮಾಡ್ಕೊಂಬ, ಯಾರು ಕೊಡ್ತಾರೆ ನೋಡ್ಕೊಂಬ. ಯಾಕಂದ್ರೆ ನಾರದ ಮುನಿಗಳು ಎಲ್ಲರ ಹತ್ರ ಹೋಗ್ತಾರೆ, ಪ್ರಹ್ಲಾದ್ ಮಹಾರಾಜ್ ಹತ್ರ ಹೋಗ್ತಾರೆ, ಬೇರೆ ಬೇರೆ ಭಕ್ತರ ಹತ್ರ ಹೋಗ್ತಾರೆ, ಎಲ್ಲರ ಹತ್ರ ಹೋದಾಗ ಋಷಿಮುನಿಗಳ ಹತ್ರ ಹೋಗ್ತಾರೆ. ಎಲ್ಲ ಹತ್ರ ಹೋದಾಗ ಅವರು ಸಾಮಾನ್ಯವಾಗಿ ಕೇಳ್ತಾರೆ, ನೀವು ವೈಕುಂಠ ವಾಸಿಗಳು ಅಂದ್ರೆ ಎಲ್ಲ ಕಡೆ ತಿರುಗಾಡ್ತೀರಾ, ತ್ರಿಲೋಕ ಸಂಚಾರಿಗಳು, ಏನಾಗ್ತಾ ಇದೆ? ವೈಕುಂಠ ಭಗವಂತನಿಗೆ ತಲೆನೋವು ಬಂದ್ಬಿಟ್ಟಿದೆ, ಮಲ್ಕೊಂಡ್ಬಿಟ್ಟಿದ್ದಾನೆ ಹಾಸಿಗೆ ಮೇಲೆ, ಅವ್ನಿಗೆ ತಲೆನೋವು ಔಷಧಿ ಬೇಕಂತೆ. ಏನ್ ಬೇಕು ಔಷಧಿ? ನಮ್ಗೆ ನಿಮ್ ಕಾಲಿನ ಧೂಳು ಕೊಡ್ಬೇಕಂತೆ. ಎಲ್ಲಾದ್ರೂ ಉಂಟೆ ಭಗವಂತನಿಗೆ ನಮ್ಮ ಕಾಲಿನ ಧೂಳು ಕೊಡಕ್ ಸಾಧ್ಯನಾ? ಅವನು ಭಗವಂತ, ನಾವೊಂದು ದಾಸ, ಅವನ ಕಾಲಿನ ಧೂಳು ನಾವು ತಗೋಬೇಕು, ಅವನ ಕಾಲದ ಪದ ತಳದಲ್ಲಿ ನಾವಿರ್ಬೇಕು. ಎಲ್ಲಾದ್ರೂ ಸಾಧ್ಯನಾ? ಸಾಧ್ಯವೇ ಇಲ್ಲ ಅಂತ ಎಲ್ಲ ತಿರಸ್ಕಾರ ಮಾಡ್ತಾರೆ. ಎಲ್ಲ ಕಡೆ ಹೋಗ್ತಾರೆ, ಪಾಂಡವ ಹತ್ರ ಎಲ್ಲವರು ಯಾರೂ ಕೊಡೋದಿಲ್ಲ. ಭಗವಂತನಿಗೆ ನಮ್ಮ ಪಾದ ಧೂಳು ಕೊಡೋಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಕಡೆಗೆ ಬೃಂದಾವನಕ್ಕೆ ಬರ್ತಾರೆ, ಗೋಪಿಕಾ ಸ್ತ್ರೀಯರು ಅಲ್ಲಿ ಕೃಷ್ಣನ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಆಗ ಬಂದ್ಬಿಟ್ಟು ಕೇಳ್ತಾರೆ ಗೋಪಿಕಾ ಸ್ತ್ರೀಯರು, ಕೃಷ್ಣ ಹೇಗಿದ್ದಾರೆ ಅಂತ ಕೇಳ್ತಾರೆ ನಾರದ ಮುನಿಗಳು. ನಾರದ ಮುನಿಗಳನ್ನ ಕೇಳ್ತಾರೆ, ನಾನು ಹೇಳ್ತಾರೆ, ಸರಿ ಕೃಷ್ಣನ್ಗೆ ತಲೆನೋವು ಬಂದ್ಬಿಟ್ಟಿದೆ. ಗೋಪಿಕಾ ಸ್ತ್ರೀಯರು, ಹೌದಾ, ಹೇಳಿ ಏನ್ ಪರಿಹಾರ ಮಾಡ್ಬೇಕು ಅದಕ್ಕೆ ಅಂತ. ಏನಿಲ್ಲ, ನಿಮ್ದು ಪಾದ ಧೂಳು ಕೊಡಬೇಕು, ಅದಕ್ಕೆ ಅಷ್ಟೇನಾ ಅಂದ್ಬಿಟ್ಟು ಬೃಂದಾವನದಲ್ಲಿ ನೋಡಿದೆ, ಮಣ್ಣು ಎಲ್ಲ ಕಡೆ ಇರುತ್ತಲ್ಲ, ಎಲ್ಲ ಕಡೆ ಗುಡ್ಡೆ ಮಾಡಿ ಚೆನ್ನಾಗಿ ತಮ್ಮ ಪಾದವನ್ನು ತುಳಿದು ಆ ಧೂಳನ್ನ ತಗೊಂಡೋಗಿ ಎಷ್ಟು ಬೇಕೋ ತಗೊಂಡೋಗಿ, ಸಾಕಾಗಲ್ಲ ಇನ್ನೂ ಕೊಡ್ತೀವಿ, ಆದಷ್ಟು ಬೇಗ ಕೃಷ್ಣ ಗುಣ ಆದರೆ ಸಾಕು. ನಾರದ ಮುನಿಗಳು ಹೇಳ್ತಾರೆ, ನೋಡಿ ನಿಮ್ಗೇನು ಪರಿಜ್ಞಾನ ಇದೆಯಾ, ನೀವೇನ್ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ಪಾದ ಧೂಳಿನ ಕೃಷ್ಣನ ತಲೆ ಮೇಲೆ ಹೋದ್ರೆ ನೀವು ನರಕವಾಸ ಅನುಭವಿಸ್ತೀರಾ. ಅದು ಗುರುಗಾಸರು ಹೇಳ್ತಾರೆ, ಕೃಷ್ಣನ ಒಂದು ಕ್ಷಣದ ಸುಖ ಸಂತೋಷ ಸಿಗತ್ತೆ ಅಂದ್ರೆ ನಾವು ಯಾವಾಗ್ಲೂ ನರಕದಲ್ಲೇ ಇರ್ತೀವಿ ಬೇಕಾರೆ. ಅವರಲ್ಲಿದ್ದಂತ ಭಾವ ಅದು ನಿಜವಾದ ಭಾವ, ಸುಮ್ಮನೆ ಕಾಲ್ಪನಿಕ ಅಲ್ಲ, ಅವರ ನಿಜವಾಗ್ಲೂ ಭಾವ ಇತ್ತು, ಅದಕ್ಕೋಸ್ಕರ ಆ ಥರ ಮಾಡಿದ್ರು. ಇದು ಗೋಪಿಕಾ ಸ್ತ್ರೀಯರ ಈ ಭಾವ ಇದೆ ನೋಡಿ, ಅದು ಭಗವಂತನಿಗೂ ಅರ್ಥ ಆಗ್ತಾ ಇಲ್ಲ. ಮುಖ್ಯವಾಗಿ ರಾಧಾಯ ಈ ಭಾವ ಇದೆ ನೋಡಿ, ಕೃಷ್ಣನಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಅವರು ಚೈತನ್ಯ ಮಹಾಪ್ರಭುತ್ವದಲ್ಲಿ ಬರ್ತಾರೆ. ಈಗ ಕೇವಲ ಇನ್ನು 10 ನಿಮಿಷ ಅವಕಾಶ ನಂತರ ಇದೆ, ಸಮಯಾವಕಾಶ. ಅದರಲ್ಲಿ ರಾಧೆಯ ಜನ್ಮ ವೃತ್ತಾಂತ ಸ್ವಲ್ಪ ಚರ್ಚೆ ಮಾಡ್ತಾರೆ. ಪ್ರಭುಪಾದರು ಒಂದ್ಸರಿ ರಾಧಾಶ್ರಮಿ ಮೇಲೆ ಪ್ರವಚನ ಕೊಡ್ಬೇಕಾದ್ರೆ ಹೇಳ್ತಾರೆ, ನೇರವಾಗಿ ಕೃಷ್ಣ ನಿನ್ ಭಕ್ತ ಸ್ವೀಕಾರ ಮಾಡಪ್ಪ ಅಂತಂದ್ರೆ ಕೃಷ್ಣ ಸ್ವೀಕಾರ ಮಾಡದೇನೂ ಇರ್ಬೋದು. ಆದರೆ ನೀವು ರಾಧೆ ಹತ್ರ ಹೋಗ್ಬಿಟ್ಟು ಕೃಷ್ಣನಿಗೆ ಸ್ವಲ್ಪ ಸೇವೆ ಕೊಡಮ್ಮ ಮಾಡ್ತೀನಿ ಅಂದ್ರೆ ರಾಧೆಗೆ ತುಂಬಾ ಆನಂದ ಅಂತ. ಇವಾಗ ಕೃಷ್ಣನ್ ಖುಷಿ ಪಡಿಸ್ಬೇಕು, ಕೃಷ್ಣನ್ ಸೇವೆ ಮಾಡ್ಬೇಕು ಅಂತ ಬಂದಿದ್ದಾನ ಅಂದ್ಬಿಟ್ಟು ರಾಧೆ ಪ್ರಪೋಸ್ ಮಾಡ್ತಾರಂತೆ, ನೋಡು ನೀನು ಭಕ್ತ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ದಯವಿಟ್ಟು ಅವ್ನು ನಿನ್ ಕೃಪೆ ಕೊಡು ಅಂದ್ರೆ ಕೃಷ್ಣ ಇಲ್ಲ ಅನ್ನಕ್ಕಾಗಲ್ಲ. ಅದಕ್ಕೆ ನಿಜವಾಗ್ಲೂ ನಾವು ಕೃಷ್ಣ ಪ್ರೇಮ ಪಡ್ಕೋಬೇಕು,
ಕೃಷ್ಣನ ದಾಸರಾಗಬೇಕು ಅಂತಂದ್ರೆ ನೇರವಾಗಿ ಕೃಷ್ಣನ ಹತ್ರ ಹೋದ್ರೆ ಏನು ಸಿಗಲ್ಲ. ರಾಧೆ ಹತ್ರ ಹೋಗ್ಬೇಕು, ರಾಧೆ ಹತ್ರ ಹೋಗ್ಬೇಕು, ನಾವು ನೇರವಾಗಿ ರಾಧೆ ಹತ್ರ ಹೋಗ್ಬೇಕು ನಮಗೂ ಆಗಲ್ಲ. ಗುರುಗಳ ಮೂಲಕ ನಾವು ರಾಧಾರಾಣಿ ಹತ್ರ ಹೋಗಿ ಅಮ್ಮ ಸ್ವಲ್ಪ ಕೃಷ್ಣನ ಮೇಲೆ ಭಕ್ತಿ ಕೊಡು, ಕೃಷ್ಣನ ಸೇವಾ ಭಾಗ್ಯ ಕೊಡು. ಅದನ್ನೇ ನಾವು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಏನ್ ಕೇಳ್ತಾ ಇದ್ದೀವಿ ಅಂದ್ರೆ, ಹರೇ ಅಂದ್ರೆ ಬೇರೆ ಯಾರು ಅಲ್ಲ, ಯಾರು? ರಾಧಾರಾಣಿ. ಅಮ್ಮ ರಾಧಾರಾಣಿ ಕೃಷ್ಣನ ಸೇವೆ ಕೊಡು. ನಾವು ಜಪ ಮಾಡ್ಬೇಕಾದ್ರೆ ಆ ಭಾವದಲ್ಲಿ ಜಪ ಮಾಡ್ತಾ ಇರ್ತೀವಿ. ಅವಾಗ ನಮ್ಮ ಪ್ರಭುಜಿ ಮೊದಲು ಯಾರು ಬಂದು ಸೇವೆ ಕೊಟ್ರೆ, ನಾನು ಜಪ ಮಾಡ್ತಾ ಇದ್ದೀನಿ, ಸೇವೆ ಬೇಡ, ಈಗ ನನ್ನ ಸೇವೆ ಮಾಡಕ್ಕೆ ಟೈಮ್ ಇಲ್ಲ ಅಂತೀವಿ. ಅರೆ ಜಪ ಮಾಡ್ಬೇಕಾದ್ರೆ ಏನ್ ಕೇಳ್ತಾ ಇದೀವಿ ನಾವು? ಭಗವಂತ ನಿನ್ನ ಸೇವೆಯಲ್ಲಿ ನಿಯೋಜಿಸು ನನ್ನ, ಸಾಕಾಯ್ತು, ಏನೇನೋ ಮಾಡ್ತಾ ಇದ್ದೆ. ಪ್ರಭು ಹೇಳಿದ್ರು, ದೇವತೆಗಳು ಸಾಲಾಗಿ ನಿಂತಿದ್ದಾರಂತೆ ಕ್ಯೂ ಅಲ್ಲಿ, ಅನಂತ ಕೋಟಿ ದೇವತೆಗಳು, ಕೋಟಿ ದೇವತೆಗಳು ನಿಂತಿದ್ದಾರಂತೆ ಕೃಷ್ಣನ ಸೇವೆ ಮಾಡಕ್ಕೆ. ನಮ್ಗೇನು ಅಧಿಕಾರ ಇಲ್ಲ, ಗುರುಗಳು ಸುಮ್ಮನೆ ಕೃಪೆ ಕೊಟ್ಟರು ಆಯ್ತಾ. ಅದಕ್ಕೋಸ್ಕರ ನಾವು ಇವತ್ತಿಲ್ಲಿ ಕೂತ್ಕೊಂಡು ರಾಧೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಭಕ್ತಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ಎಲ್ಲ ಗುರುಗಳ ಕೃಪೆ ಅಷ್ಟೇ. ಇಂಥ ಸುಂದರ ಅವಕಾಶ ಸಿಕ್ಕಿದೆ, ಅದನ್ನು ನಾವು ಚೆನ್ನಾಗಿ ಬೆಳೆಸ್ಕೊಂಡು ರಾಧಾರಾಣಿಯ ತೃಪ್ತಿಪಡಿಸ್ಬಿಟ್ರೆ ಸಾಕು. ಅವರು ತೃಪ್ತಿಪಡಿಸೋದು ಬಹಳ ಸುಲಭ, ಏನಿಲ್ಲ, ನಿಷ್ಕಲ್ಮಶವಾಗಿ ನಿಜವಾಗ್ಲೂ ಹೃದಯದಿಂದ ನಾನು ಕೃಷ್ಣನ ದಾಸ ಆಗ್ಬೇಕಮ್ಮ ಅಂತ ನೀವು ಕೇಳ್ಕೊಳ್ಳಿ. ಅವ್ರಿಗೆ ಅದೇ ತೃಪ್ತಿ, ನೀವು ಕೃಷ್ಣನ ದಾಸ ಆಗ್ಬೇಕಾ ಅಂದ್ಬಿಟ್ಟು ಖಂಡಿತವಾಗ್ಲೂ ಕೃಪೆನ ಹರಿಸ್ತಾರೆ. ಇಂಥ ಸುಂದರವಾದ ಅವಕಾಶ ನಮ್ಗೇನು ಸಿಕ್ಕಿದೆ ಅದನ್ನು ನಾವು ಬಳಸ್ಕೊಳ್ಳೋಣ ಅಂತ ಪ್ರಭುಪಾದರು ಪ್ರವಚನದಲ್ಲಿ ಹೇಳ್ತಾ ಇದ್ರು. ಈಗ ಒಂದ್ಸರಿ ಶಿವ ಪಾರ್ವತಿ ಸಂವಾದ, ಶಿವನಿಗೆ ತುಂಬಾ ಆನಂದದಿಂದ ಅವನು ಸಂವಾದ ಮಾಡ್ತಾರೆ. ಹೇಳ್ತಾರೆ, ಶಿವ ನಾನಿವತ್ತು ನಿಂಗೆ ರಾಧಾರಾಣಿಯ ಜನ್ಮದ ವೃತ್ತಾಂತನ ಹೇಳ್ತೀನಿ ಅಂತ ಪಾರ್ವತಿ ಕೂರಿಸ್ಕೊಂಡು ಹೇಳ್ತಾರೆ. ರಾಧಾರಾಣಿ ಹುಟ್ಟಿದ್ದು ಬರ್ಸಾನ ಪ್ರಾಂತ್ಯದಲ್ಲಿ. ತಂದೆ ವೃಷಭಾನು, ತಾಯಿ ಕೀರ್ತಿದಾರ. ಕೆಲವೊಮ್ಮೆ ಹೇಳ್ತಾರೆ ರಾಧಾರಾಣಿ ಸಹಿತ ಭೂಮಿಯಲ್ಲಿ ಸಿಕ್ಕಿದ್ದು ಅಂತಾನು ಹೇಳ್ತಾರೆ, ಎರಡು ರೀತಿಯಲ್ಲೂ ಹೇಳ್ತಾರೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ತುಂಬಾ ಆನಂದ. ಯಾರಿಗೆ? ವೃಷಭಾನು. ಅವರು ಒಂಥರ ಅಲ್ಲಿ ರಾಜ ಇದ್ದಂಗೆ, ಎಲ್ಲ ದಾನ ಧರ್ಮಗಳನ್ನ ಮಾಡ್ತಾರೆ. ಮಗಳು ಹುಟ್ಟಿದಾಳಲ್ವಾ, ತುಂಬಾ ಆನಂದ. ಆದರೆ ಕೆಲವು ದಿನಗಳ ತರುವಾಯ ಎಷ್ಟು ಆನಂದ ಅನುಭವಿಸಿದ್ರು, ದುಃಖನೂ ಅನುಭವಿಸೋಕೆ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ, ಮಗು ಒಂದು ಸಣ್ಣ ಚಲನವಲನ ಸಹಿತ ಇಲ್ಲ, ಕಣ್ಬಿಟ್ಟಿಲ್ಲ, ಕೈ ಆಡಿಸ್ತಾ ಇಲ್ಲ, ಏನು ಮಾತಾಡ್ತಿದ್ರು ಏನೂ ರೆಸ್ಪಾನ್ಸ್ ಇಲ್ಲ. ತುಂಬ ಅವ್ರಿಗೆ ದುಃಖ ಆಯಿತು. ನೋಡೋಕ್ಕೆ ಮಗು ಅತ್ಯಂತ ಅಪ್ರತಿಮ ಸುಂದರವಾಗಿದೆ ಮಗು, ಆದರೆ ಏನು ಮಾಡ್ತಾ ಇಲ್ಲ ಮಗು. ಒಂದ್ಸರಿ ನಾರದ ಮುನಿಗಳು ತಮ್ಮ ವೀಣೆಯಲ್ಲಿ ಕೃಷ್ಣ ಗಾನ ಮಾಡ್ತಾ ಬರ್ತಾರೆ. ಬಂದಾಗ ವೃಷಭಾನು ಮಹಾರಾಜನ ಭೇಟಿ ಮಾಡ್ತಾರೆ. ಏನಪ್ಪ ರಾಜ, ನಿನ್ನ ರಾಜ್ಯದಲ್ಲಿ ಹೇಗೆ ನಡೀತಾ ಇದೆ, ಪ್ರಜೆಗಳೆಲ್ಲ ಸುಖವಾಗಿದ್ದಾರಾ ಅಂತ ಕೇಳ್ತಾರೆ. ವೃಷಭಾನು ಮಹಾರಾಜರು ಎಲ್ಲ ಅವ್ರನ್ನ ಚೆನ್ನಾಗಿ ಮಾತಾಡಿಸಿ ಎಲ್ಲ ಕುಶಲೋಪರಿ ವಿಚಾರ ಆದಮೇಲೆ ಹೇಳ್ತಾರೆ, ನನಗೆ ಮಗಳ ಜನನ ಆಗಿದೆ. ಅದು ನಾರದ ಮುನಿಗಳು ಗೊತ್ತಿದೆ, ನನ್ನ ಮಗಳ ಜನನ ಆಗಿದೆ, ಆದರೆ ಅವಳು ಕಣ್ಣೇ ಬಿಟ್ಟಿಲ್ಲ. ನೀವು ಎಷ್ಟು ಮಹಿಮಾವಂತರು, ಏನು ಬೇಕಾದ್ರೆ ಲೀಲೆ ಮಾಡ್ತೀರಾ, ನನ್ನ ಮಗಳನ್ನ ಸ್ವಲ್ಪ ನೋಡಿ ಏನಾಗಿದೆ ಅಂತ ಹೇಳ್ತಾರೆ. ನಾರದ ಮುನಿಗಳ ಅದು ಮಗುನ ಕರ್ಕೊಂಡು ನಾರದ ಮುನಿಗಳ ಮಡಿಲ ಮೇಲೆ ಇಡ್ತಾರೆ. ಇಟ್ಟ ತಕ್ಷಣವೇ ನಾರದರ ಮೈಯೆಲ್ಲ ರೋಮಾಂಚವಾಗಿ ಅವರ ಭಾವ ಕೃಷ್ಣನ ಪ್ರೇಮದಿಂದ ತುಂಬ ಹೋಯ್ತು. ಕಣ್ಣಲ್ಲಿ ಬಡ 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 ನೀರಲ್ಲಿ ಶುರುವಾಯಿತು, ಮೈಯೆಲ್ಲ ರೋಮಾಂಚನ ಆಗೋಯ್ತು. ನಾರದ ಮುನಿಗೆ ಗೊತ್ತಾಯ್ತು ಯಾರು ಅಂತ. ರಾಧಾರಾಣಿ ನಾರದ ಮುನಿಗೆ ತಮ್ಮ ಮೂಲ ರೂಪವನ್ನು ದರ್ಶನ ಮಾಡಿಸ್ತಾರೆ. ಯಾರಿಗೂ ಕಾಣಲ್ಲ, ಬರೀ ನಾರದ ಮುನಿಗಳು ಮಾತ್ರ ಕಾಣಲ್ಲ. ನಾರದ ಮುನಿಗಳು ಎಲ್ಲ ಅರ್ಥ ಆಗತ್ತೆ. ಆಗ ಸ್ವಲ್ಪ ಹೊತ್ತಾದ್ಮೇಲೆ ವೃಷಭಾನು ಮಹಾರಾಜರು ನೋಡ್ತಾ ಇರ್ತಾರೆ, ಏನ್ ಮಾಡ್ಬೇಕು, ಏನ್ ಹೇಳ್ತಾರೆ ಹೇಗಂತ. ಈಗ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಏನು ಹೇಳ್ತಾ ಇಲ್ಲ. ಹೇಳ್ತಾರೆ, ನೋಡಪ್ಪ, ನಿನ್ನಷ್ಟು ಭಾಗ್ಯಶಾಲಿ ಬೇರೆ ಯಾರೂ ಇಲ್ಲ. ನಿನ್ನ ಮಗಳಿದ್ದಾಳಲ್ಲ, ಅವಳು ಭಗವಂತನಿಗೆ ತುಂಬಾ ಕ್ಲೋಸ್, ಅಂದ್ರೆ ಭಗವಂತನಿಗೆ ತುಂಬಾ ಇಷ್ಟ ನಿನ್ನ ಮಗಳು. ಇವಳ ಕೀರ್ತಿ ಎಲ್ಲ ಕಡೆ ಹರಡುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ.
ಆಗ ಋಷಿಭಾನು ಅದೆಲ್ಲ ಸರಿ, ಆದರೆ ಕಂಡುಬಿಡ್ತಾರ ಇವರು? ಆಗ ಅದಕ್ಕೆ ನೀನು ಒಂದು ಸಮಾರಂಭ ಏರ್ಪಾಡು ಮಾಡು, ಅದರಲ್ಲಿ ನಿನ್ನ ಸ್ನೇಹಿತರಾದಂತಹ ನಂದ ಮಹಾರಾಜರನ್ನ ಕರೆಯೋದು ಮರಿಬೇಡ, ಅವರನ್ನ ಅವರ ಮನೆ ಫ್ಯಾಮಿಲಿ ಸಹಿತ ಬರಕ್ಕೆ ಹೇಳು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಸಮಾರಂಭ ಆಯೋಜನೆ ಮಾಡಿ ಅವಾಗ ಮೊದಲನೇ ಬಾರಿ ನಂದ, ಯಶೋಧ ಮತ್ತೆ ಬಾಲ ಕೃಷ್ಣ ಬರ್ತಾರೆ. ಈ ಮಗುನ ತೊಟ್ಟಲಲ್ಲಿ ಮಲಗಿಸಿದರೆ ಮಗು ಏನು ಮಾಡ್ತಾ ಇಲ್ಲ. ಆಗ ಕೃಷ್ಣ ಆ ಮಗು ಹತ್ರ ಹೋಗಿದ್ದೇ ತಡ, ಅವಳ ದೃಷ್ಟಿಯ ಪಾತ್ರದ ಒಳಗಡೆ ಯಾವಾಗ ಕೃಷ್ಣ ಬರ್ತಾನೋ ತಕ್ಷಣ ಕಂಡುಬಿಡ್ತಾಳೆ. ಯಾಕೆಂದ್ರೆ ರಾಧಾರಾಣಿ ಕೃಷ್ಣನ್ ಬಿಟ್ಟು ನನಗೆ ಬೇರೆ ಏನೂ ಬೇಡ, ಬೇರೆ ಯಾರೂ ಬೇಡ, ಆ ಒಂದು ನಿಯಮದಲ್ಲೇ ಅವಳು ಕೇಳಿದ್ದು. ಕೃಷ್ಣ ಅವತಾರ ಮಾಡ್ತೇನೆ ಅಂತ ಕೇಳಿದಾಗ ನೀನು ಬಾ ಅಂತ ಕೃಷ್ಣ ಕೇಳಿದಾಗ ಬರ್ತೀನಿ, ಆದರೆ ನಾನು ಮೊದಲು ನಿನ್ನ ನೋಡಬೇಕು, ಬೇರೆ ಏನು ನೋಡಬಾರ್ದು, ನೀನು ಮಾತ್ರ ನನಗೆ ಬೇಕು ಅಂತ ರಾಧಾರಾಣಿ ಆಗಲೇ ಕಂಡೀಷನ್ ಆಗಿ ಬಂದಿರ್ತಾರೆ. ಅದಕ್ಕೋಸ್ಕರ ಇಷ್ಟು ದಿನ ಜನನ ಆದ್ಮೇಲೂ ಅವಳು ಏನೂ ಮಾಡಿರಲ್ಲ, ಮೊದಲನೇ ಬಾರಿ ಕೃಷ್ಣನ ನೋಡ್ತಾಳೆ, ತನ್ನ ಸಂಪೂರ್ಣ ತನು ಮನದಲ್ಲಿ ಕೃಷ್ಣನ್ನೇ ತುಂಬಿಸ್ಕೋತಾಳೆ. ಆ ರೀತಿಯಾದ ಮಾಡೋ ಪ್ರೇಮದಿಂದ ಕೃಷ್ಣನ ಸಂಪೂರ್ಣವಾಗಿ ತೃಪ್ತಿಪಡಿಸ್ತಾಳೆ ಶ್ರೀಮತಿ ರಾಧಾರಾಣಿ. ಈಗ ಸಮಯ 2 ನಿಮಿಷ ನಮ್ಮ ಹತ್ರ ಬಾಕಿ ಇದೆ. ಆ 2 ನಿಮಿಷದಲ್ಲಿ ಒಂದು ಸಣ್ಣ ಚರ್ಚೆ ಮಾಡೋಣ. ರಾಧೆಯ ಭಾವ. ಚೈತನ್ಯ ಮಹಾಪ್ರಭುಗಳು ರಾಧಾ ಭಾವದಲ್ಲಿ ಬಂದಿರೋರು ಶಿಷ್ಟಾಷ್ಟಕ ಅಂತ 8 ಶ್ಲೋಕವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 8ನೇ ಶ್ಲೋಕ ಬರುತ್ತೆ. ಆಶ್ಲಿಷ್ಯವಾ ಪಾದರತಾಂ ಪಿನಷ್ಟು ಮಾಂ ಅದರ್ಶನಾನ್ ಮರ್ಮಹತಾಂ ಕರೋತು ವಾ ಯಥಾ ತಥಾ ವಾ ವಿದಧಾತು ಲಂಪಟೋ ಮತ್ಪ್ರಾಣನಾಥಸ್ತು ಸ ಏವನಾಪರಃ. ಶ್ರೀಮತಿ ರಾಧಾರಾಣಿಯವರು ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇರೋದು ರಾಧಾ ಭಾವದಲ್ಲಿ, ಅದರಿಂದ ರಾಧಾರಾಣಿಯ ಭಾವ ಇದು. ಸಾಮಾನ್ಯವಾಗಿ ಕೃಷ್ಣ ಏನ್ ಮಾಡ್ತಾನೆ ನಮಗೆಲ್ಲ ಗೊತ್ತಿದೆ. ಇಷ್ಟೆಲ್ಲ ಪ್ರೀತಿ ಮಾಡ್ದ ಗೋಪಿಕಾಸ್ತ್ರೀಯರನ್ನ, ಆದರೆ ಮಥುರೆಗೆ ಹೋದ್ರೆ ಮತ್ತೆ ಬದಲೇ ಇಲ್ಲ. ಗೋಪಿಕಾಸ್ತ್ರೀಯರ ಭಾವದ ಅವಸ್ಥೆನ ನಾವು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ವಿರಹದಲ್ಲಿ ಅವರು ಅನುಭವಿಸ್ತಾ ಇದ್ರು ದುಃಖನ. ಉದ್ಧವ ಬರ್ತಾನೆ ವೃಂದಾವನಕ್ಕೆ. ಉದ್ಧವ ಬಂದಾಗ ಉದ್ಧವನ್ ಕೃಷ್ಣ ಅನ್ಕೊಂಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಆದ್ರೆ ಗೊತ್ತಾಗುತ್ತೆ ಕೃಷ್ಣ ಅಲ್ಲ, ಕೃಷ್ಣನ ಫ್ರೆಂಡ್ ಅಂತ. ಆಗೊಂದು ಉತ್ತಮವಾದ ಚರ್ಚೆ ಇದೆ. ಆ ಚರ್ಚೆಯಲ್ಲೇ ಬರುತ್ತೆ ನಿಮಗೆ, ಆ ಒಂದು ಸನ್ನಿವೇಶದಲ್ಲೇ ತುಂಬ ಚೆನ್ನಾಗಿರುವಂಥ ಚರ್ಚೆಗಳಾಗುತ್ತೆ. ಇವಾಗ ಪ್ರಸ್ತಾಪ ಮಾಡೋ ಸಮಯ ಇಲ್ಲ. ಆದರೆ ರಾಧೆ ಮಾತಾಡ್ಕೋತಾ ಇದ್ದಾಳೆ, ತನ್ನ ಸಖಿಯರ ಜೊತೆ ಹೇಳ್ತಾ ಇದ್ದಾಳೆ, ಕೃಷ್ಣ ಒಂದು ಕಡೆ ಇದ್ದವನು ಇರಲ್ಲ. ಇವತ್ತು ಒಬ್ಬರನ್ನು ಪ್ರೀತಿಸ್ತಾನೆ, ನಾಳೆ ಇನ್ನೊಬ್ಬರನ್ನು ಪ್ರೀತಿಸ್ತಾನೆ ಅಲ್ವಾ. ಅವನೊಬ್ಬ ಲಂಪಟ ಅಂದರೆ ಅದು ಬೇರೆ ಭಾವ. ನಾವು ಆ ಥರ ಎಲ್ಲ ನಾವು ಕರೆಯೋಕ್ಕಾಗಲ್ಲ ಕೃಷ್ಣನ. ರಾಧಾ ಮತ್ತೆ ಅಂಥ ಭಾವದಲ್ಲಿ ಮಾತ್ರ ಕರೀತಾರೆ. ಅದಕ್ಕೆ ಬೇರೆ ಒಳಾರ್ಥನೂ ಇರುತ್ತೆ, ನಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಆದರೆ ಕೃಷ್ಣ ಏನಾದರೂ ಮಾಡಲಿ, ನನ್ನ ಹೃದಯನ ಒಡೆದಾಕ್ಲಿ, ಕೃಷ್ಣ ನನ್ನ ಕಣ್ಣೆದರಿಗೆ ಇನ್ನೊಬ್ರಿಗೊಬ್ಬನ ಹೆಚ್ಚಾಗಿ ಪ್ರೀತಿಸ್ಲಿ. ಸಾಮಾನ್ಯವಾಗಿ ಯಾರ ನಮಗಿನ ಜಾಸ್ತಿ ಇನ್ನೊಬ್ರಿಗೆ ಸೇವೆ ಕೊಟ್ಬಿಟ್ರೆ ನಾವು ಸ್ವಲ್ಪ ಈರ್ಷೆ ಪಡ್ತೀವಿ, ಅಥವಾ ನಮಗಿನ ಜಾಸ್ತಿ ಇನ್ನೊಬ್ಬರನ್ನ ಹೊಗಳ್ಬಿಟ್ರೆ ನಮ್ಮ ಮುಂದೆ ಇಂಥ ಒಳ್ಳೆ ಭಕ್ತ ಅಪ್ಪ ಕೃಷ್ಣಂಗೆ ಇವನು ಅಂತ ಹೊಗಳ್ಬಿಟ್ರೆ ನಮಗೆ ಸ್ವಲ್ಪ ಕೀಳರಿಮೆ ಉಂಟಾಗ್ಬಿಡುತ್ತೆ. ನಾನು ಒಳ್ಳೆ ಭಕ್ತ ಅಲ್ವಾ ಅಂತ ನಾವು ಮಾಡ್ಕೋತೀವಿ. ಆದರೆ ಇಲ್ಲಿ ಆದ್ರೆ ಹೇಳ್ತಾ ಇದ್ದಾರೆ, ನನ್ನ ಮುಂದೆ ಕೃಷ್ಣ ಇನ್ನೊಬ್ಬ ಗೋಪಿಕಾಸ್ತ್ರೀಯನ್ನ ಇಷ್ಟಪಟ್ಟರೆ ನಾನೇ ಸ್ವತಃ ನಿಂತು ಆ ಗೋಪಿಕೆಯನ್ನ ಕೃಷ್ಣನ ಹತ್ರ ಕರ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ನನಗೇನು ಬೇಕಾಗಿದೆ ಅಂದರೆ ಕೃಷ್ಣ ತೃಪ್ತಿ ಪಡಬೇಕಾಗಿದೆ. ಕೃಷ್ಣನ ತೃಪ್ತಿಗೆ ಅವನು ನನ್ನನ್ನು ಯಾವ ರೀತಿ ಬೇಕಾದ್ರೆ ನಡೆಸ್ಕೊಳ್ಳಿ, ನನಗೆ ಅದ್ರ ಬಗ್ಗೆ ಇಲ್ಲ. ಕೃಷ್ಣ ತೃಪ್ತಿ ಆದರೂ ಸಾಕಿದೆ. ಮತ್ತೆ ಏನೇ ಆದರೂ ಸಹಿತ ಅವನು ಎಷ್ಟೇ ನನ್ನ ಹೃದಯ ಒಡೆದಾಕಿದ್ರು ಸಹಿತ ಮತ್ ಪ್ರಾಣನಾಥಸ್ತು ಸ ಏವ ನಾಪರ. ಬೇರೆ ಯಾರೂ ಅಲ್ಲ, ಕೃಷ್ಣನೇ ನನ್ನ ಪ್ರಾಣನಾಥ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ ಒಂದು ಕತೆ. ಏನದು ಅಂತಂದ್ರೆ, ಒಬ್ಬನಿಗೆ ಕುಷ್ಠರೋಗ ಬಂದ್ಬಿಟ್ಟಿರುತ್ತೆ. ಅವನ ಹೆಂಡತಿ ಅವನು ತುಂಬಾ ಸೇವೆ ಮಾಡ್ತಾನೆ. ಆ ಗಂಡನಿಗೆ ಒಬ್ಬ ವೇಶ್ಯ ಮೇಲೆ ಕಣ್ಣು ಬಿದ್ದುಬಿಡುತ್ತೆ.
ಆಗ ಇಷ್ಟೆಲ್ಲ ಸೇವೆ ಮಾಡ್ತಾ ಇರೋಂಥ ಹೆಂಡತಿ, ನೋಡಪ್ಪ ಇಷ್ಟೆಲ್ಲ ನಿನ್ನ ರೋಗ ಬಂದಿದೆ, ನಾನಿನ್ ಸೇವೆ ಮಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ ಇಲ್ಲ, ಹೋಗೋ ಒಂದು ವೇಶ್ಯೆಯಿಂದ ಬಿದ್ದಿದ್ಯಾ ಅಂತ ಹೇಳಲ್ಲ ಅವಳು. ಅವಳೇನು ಮಾಡ್ತಾಳೆ ಅಂತಂದರೆ, ಆ ವೇಶ್ಯೆ ಮನೆ ಹತ್ರ ಹೋಗ್ಬಿಟ್ಟು ಅವಳ ಮನೆ ಮುಂದೆ ಕ್ಲೀನ್ ಮಾಡ್ತಾಳೆ. ವೇಶ್ಯೆ ಅಟೆನ್ಷನ್ ಪಡ್ಕೋತಾಳೆ ಫಸ್ಟ್, ಪಡ್ಕೊಂಡು ನನ್ನ ಗಂಡ ನಿನ್ನ ಜೊತೆ ಇರಬೇಕಂತೆ, ದಯವಿಟ್ಟು ಒಪ್ಕೊಂತೆ. ಅವಳು ನೀ ಹಿಂಗೆಲ್ಲ ಮಾಡಿದ್ರೆ ನನಗೆ ಅಲ್ಪ ಸ್ವಲ್ಪ ಏನು ಪುಣ್ಯ ಎಲ್ಲ ತೊಗೊಂಡೋಗ್ತೀಯಮ್ಮ, ಹಿಂಗೆಲ್ಲ ನೀನು ಖಂಡಿತ ಮಾಡಬೇಡ, ನಿನಗೇನು ಬೇಕೋ ಅದು ಮಾಡ್ತೀನಮ್ಮ ಅಂತ ಅವಳು ವೇಶ್ಯೆ ಹೇಳ್ತಾಳೆ. ಆಗ ಈ ಕುಷ್ಠರೋಗಿ ನಡ್ಕೊಂಬರಕ್ಕಾಗಲ್ಲ, ಅವಳು ಅವನ ತನ್ನ ಹೆಗಲ ಮೇಲೆ ಕರ್ಕೊಂಡು ಬರ್ತಾಳೆ. ಕರ್ಕೊಂಡ್ಬರ್ಬೇಕಾದ್ರೆ ಅವನ ಕಾಲು ಮಾರ್ಕಂಡಿಯ ಋಷಿಗಳ ಅವರ ದೇಹಕ್ಕೆ ತಾಗತ್ತೆ. ಆಗ ಅವರು ಶಾಪ ಕೊಡ್ತಾರೆ ಇವನಿಗೆ, ನಾಳೆ ಸೂರ್ಯೋದಯ ಆಗೋದ್ರೊಳಗೆ ನೀನು ಸತ್ತೋಗು ಅಂತ. ಆಗ ಈ ಪತಿವ್ರತೆ ಸೂರ್ಯೋದಯ ಆದ್ರೆ ತಾನೇ ಇವನು ಸಾಯೋದು, ಸೂರ್ಯ ನೀನು ಮತ್ತೆ ಹುಟ್ಬೇಡಪ್ಪ. ಅವಳ ಪಾತಿವ್ರತ್ಯದ ಬಲ ಎಷ್ಟಿತ್ತು ಅಂದ್ರೆ ಸೂರ್ಯ ಅಲ್ಲೇ ನಿಂತೋಗ್ತಾನೆ. ಯೋಚನೆ ಮಾಡಿ ಯಾವ ಲೆವೆಲ್ಗೆ ಅವಳು ತನ್ನ ಪಾತಿವ್ರತೆನ ಮಾಡ್ತಾ ಇದ್ಲು ಅಂದ್ರೆ, ತನ್ನ ಗಂಡನ ಒಂದು ಆಸೆಗೋಸ್ಕರ, ಅದು ಅವಳಿಗೆ ವಿರುದ್ಧ ತಾನೆ, ಆದ್ರೂ ಅವಳು ಯೋಚನೆ ಮಾಡಲ್ಲ. ಸೂರ್ಯನ ಚಲನವನ್ನ ನಿಲ್ಲಿಸೋಷ್ಟು ತಾಕತ್ತು ಅವಳಲ್ಲಿ ಇತ್ತು, ಅಷ್ಟು ಅವಳು ಪಡ್ಕೊಂಡಿದ್ದು. ಉದಾಹರಣೆ ಯಾಕೆ ಆಮೇಲೆ ಕಡೆಗೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ತುಂಬಾ ಆನಂದ ಆಗುತ್ತೆ ಇವಳ ಪಾತಿವ್ರತ್ಯದಿಂದ. ಅವ್ರು ಬಂದು ಹರಿಸ್ತಾರೆ, ನಿನ್ನ ಗಂಡ ಆಯುಷ್ಯ ಕೊಡ್ತಾರೆ, ಏನೂ ಆಗಲ್ಲ, ರೋಗ ನಿವಾರಣೆ ಮಾಡ್ತಾರೆ, ಕಡೆಗೆಲ್ಲ ಹ್ಯಾಪಿ ಎಂಡಿಂಗ್ ಆಗುತ್ತೆ, ಶುಭಮ್ ಆಗುತ್ತೆ. ಆದರೆ ಇಲ್ಲ, ಎಸೆನ್ಷಿಯಲ್ ಪಾಯಿಂಟ್ ಏನು ಡಿಸ್ಕಷನ್ ಅಲ್ಲಿ ಇದ್ದಿದ್ದು ಅಂತಂದ್ರೆ, ಇದೇ ರೀತಿ ರಾಧಾಭಾವ ಆ ರೀತಿ ಇದೆ. ನಾವು ಅಷ್ಟೇ ಸಹಿತ ಕೃಷ್ಣನ ಸೇವೆ ಮಾಡಬೇಕಾದ್ರೆ ಅದರಿಂದ ನಮಗೇನು ಸಿಗುತ್ತೆ ಅಂತ ಯಾವತ್ತೂ ಅನ್ಸ್ಕೋಬಾರ್ದು. ಈ ಸೇವೆಯಿಂದ ಕೃಷ್ಣ ತೃಪ್ತಿ ಆಗ್ತಾನೆ ಇಲ್ವಾ, ಅದು ನಮ್ಮ ಫೋಕಸ್ ಇರಬೇಕು. ಈ ಒಂದು ಲೆಸನ್ ಇಟ್ಕೊಂಡು ನಾವು ಇವತ್ತು ಶ್ರೀಮತಿ ರಾಧಾರಾಣಿಯನ್ನು ಬೇಡ್ಕೊಳ್ಳೋಣ. ಎಲ್ಲ ರೀತಿಯಾದ ಕಲ್ಮಶ ಇಟ್ಕೊಂಡು ಏನೋ ಅಲ್ಲಲ್ಲಿ ಸ್ವಲ್ಪ ಭಕ್ತಿ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ, ಆದರೆ ನೀನೇ ನಮ್ಮನ್ನು ಕಾಪಾಡಬೇಕಮ್ಮ, ಏನು ಭಕ್ತಿ ನಮ್ಮ ಹತ್ರ ಇಲ್ಲ, ದಯವಿಟ್ಟು ಉದ್ಧಾರ ಮಾಡು, ನಿನ್ನಲ್ಲಿ ಏನಿದೆ ಭಾವ ಅದರಲ್ಲಿ ಒಂದು ಸಣ್ಣ ತುಣುಕನ ನಮಗೂ ತೋರಿಸು, ನಾವು ಉದ್ಧಾರ ಆಗಬೇಕು ಅಂತ ಒಂದು ಹೃದಯದಿಂದ ಇವತ್ತು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇಷ್ಟು ಹೇಳ್ತಾ ರಾಧಾರಾಣಿ ಬಗ್ಗೆ ಎರಡು ಮಾತು ಏನು ಅವಕಾಶ ಮಾಡಿಕೊಟ್ಟಿದ್ರಿ ನಾನು ಹೇಳಿದ್ದೀನಿ. ಎಲ್ಲರಿಂದ ನಾನು ಕೃಪೆಯನ್ನು ಬೇಡ್ತಾ ಇಲ್ಲಿಗೆ ನನ್ನ ಪ್ರವಚನಕ್ಕೆ ವಿರಾಮ ಮಾಡ್ತೀನಿ. ಶ್ರೀ ರಾಧಾಶ್ರಮ ಮಹೋತ್ಸವಕ್ಕೆ ಪ್ರಭುಜಿ ಯಾರು ಪ್ರಶ್ನೆ ಇದ್ದಲ್ಲಿ ಅಥವಾ ನಿಮ್ಮ ಅನಿಸಿಕೆ ಇದ್ದಲ್ಲಿ ದಯವಿಟ್ಟು ಹೇಳಿ. ಇಲ್ಲ, ಅವರನ್ನ ನಾವು ರಾಧಾ ರಾಣಿ ಅಂತ ಗೌರವದಿಂದ ಕರಿತೀವಿ. ರಾಧೇನೆ ರಾಧೇನೆ ರಾಧಾ ರಾಣಿ ಅಂತ ನಾವು ಗೌರವದಿಂದ ಅವರನ್ನ ರಾಣಿ ಅಂತ ಕರಿತೀವಿ. ಏನಾದ್ರು ಪ್ರಶ್ನೆ ಇದೆಯಾ, ಅನಿಸಿಕೆ ಇದೆಯಾ? ಪ್ರಭು ಹೇಳಿ. ಭಗವಂತನ ಸರ್ವತ್ರ ಅವ್ರಿಗೆ ಗೊತ್ತೇ ಇಲ್ಲದೆ ಅನ್ನೋದು ಯಾವುದೂ ಇಲ್ಲವೇ ಇಲ್ಲ. ಮತ್ತೆ ರಾಧಾ ಭಾವ ಯಾಕೆ ಅರ್ಥ ಆಗಬೇಕು, ರಾಧಾದ ಪ್ರೀತಿಯಿಂದ ಯಾಕೆ ಅರ್ಥ ಆಗಬೇಕು? ನಾವು ಉದಾಹರಣೆಗೆ ಗುಲಾಬ್ ಜಾಮೂನ್ ಸಿಹಿ ಇದೆ ಅಂತ ನಾವು ಎಷ್ಟು ಬೇಕಾದ್ರೆ ಹೇಳ್ಬೋದು, ಗೊತ್ತಿದೆ, ತಾತ್ವಿಕವಾಗಿ ರಾಧೆ ಪ್ರೀತಿ ಎಷ್ಟಿದೆ ಅಂತ ಗೊತ್ತಿದೆ. ಆದರೆ ಅನುಭವಿಸ್ಬೇಕಲ್ಲ, ಅನುಭವಿಸ್ಬೇಕು ಅಂದ್ರೆ ನಿನಗೆ ಆ ಭಾವ ಇರಬೇಕು. ಭಗವಂತನಿಗೆ ಭಗವಂತ ಅನ್ನೋ ಭಾವ ಇರುತ್ತಲ್ವಾ, ಭಕ್ತ ಅನ್ನೋ ಭಾವ ಎಲ್ಲಿರುತ್ತೆ ಭಗವಂತನ ಹತ್ರ? ಆ ಭಾವ ನನ್ನ ಹತ್ರ ಇರಲ್ವಲ್ಲ, ಯಾಕಂದ್ರೆ ಅವನು ಭಗವಂತ. ಅದಕ್ಕೆ ಅವನು ಭಕ್ತ, ಅದರಲ್ಲಿ ಪ್ರಮೋಚ್ಚ ಭಕ್ತಿಯಾದಂಥ ರಾಧಾರಾಣಿಯ ಭಾವ ಪಡ್ಕೊಂಡ್ರೇನೆ ರಾಧೆ ಯಾವ ರೀತಿ ಕೃಷ್ಣನ ಕಡೆ ನೋಡ್ತಾಳೆ, ಕೃಷ್ಣನ ಆ ಮಾಧುರ್ಯತೆಯನ್ನು ಹೇಗೆ ಅನುಭವಿಸ್ತಾಳೆ, ಕೃಷ್ಣನ್ ಎಷ್ಟು ಪ್ರೀತಿಸ್ತಾಳೆ, ಅವಳ ಭಾವದ ಬೇರೆ ಬೇರೆ ಮಜಲುಗಳು ಏನು ಅಂತ ಅರ್ಥ ಆಗಬೇಕು ಅಂದರೆ ಅವಳ ಭಾವನ ಪಡ್ಕೋಬೇಕು, ಇಲ್ಲಾಂದರೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬಂದ್ಬಿಟ್ಟು ಅದನ್ನು ಅನುಭವಿಸ್ತಾನೆ. ರುಕ್ಮಿಣಿ, ಹೇಳಿ ರುಕ್ಮಿಣಿ. ಕೃಷ್ಣ ಹೆಂಡತಿ, ಹೌದು. ಸೊ ಮಾಧುರ್ಯ ರಸದಲ್ಲಿ ಎರಡು ಥರ ಇದೆ, ಒಂದು ಸ್ವಕೀಯ ರಸ, ಇನ್ನೊಂದು ಪರಕೀಯ ರಸ. ಸ್ವಕೀಯ ರಸ ಅಂತಂದ್ರೆ ಮದುವೆ ಆಗ್ಬಿಟ್ಟು
ಕೃಷ್ಣ ರಾಣಿಯರ ಜೊತೆ ಇರ್ತಾನಲ್ಲ, ಆ ಸಂಬಂಧ ಸ್ವಕೀಯ ರಸ. ಆದರೆ ಗೋಪಿಕಾಸ್ತ್ರೀಯರ ಜೊತೆ ಯಾರಿದ್ರೂ ಮದುವೆ ಆಗಲ್ಲ ಕೃಷ್ಣ. ಇನ್ನು ಆ ಚಿಕ್ಕ ಹುಡುಗ ಮದುವೆ ಆಗಿರಲ್ಲ, ಮದುವೆ ಆಗದೇನೆ ಅವರ ಜೊತೆ ಆ ಪ್ರಣಯ ಭಾವದಲ್ಲಿ ಆ ಲೀಲೆ ಮಾಡ್ತಾನಲ್ಲ, ಅದಕ್ಕೆ ಪರಕೀಯ ಮಾಧುರ್ಯ ರಸ ಅಂತ ಹೇಳ್ತಾರೆ. ಅದು ಇನ್ನೂ ಉತ್ತಮವಾದದ್ದು. ಯಾಕಂದರೆ ಎಲ್ಲರೂ ಭಗವಂತನಿಗೆ ಸೇರಿದ್ದೆ, ಮದುವೆ ಆಗ್ಬಿಟ್ಟೇ ಪ್ರೀತಿ ಮಾಡಬೇಕು ಅಂತೇನಿಲ್ಲ ಅಲ್ವಾ. ಎಲ್ಲರೂ ಭಗವಂತನ ದಾಸರೇ ನೋಡೋಕೆ ಹೋದ್ರೆ. ಸೊ ಅದು ಒಂಥರ ಇನ್ನೂ ಉನ್ನತವಾದಂತಹ ಪ್ರೇಮದ ಅವಸ್ಥೆ, ಪರಕೀಯ ರಸ. ಅದು ರಾಧೆಯ ಭಾವ. ರುಕ್ಮಿಣಿಯದ್ದು ಸಹಿತ ಶ್ರೇಷ್ಠವಾದದ್ದೇ, ಅದಕ್ಕೆ ಸ್ವಕೀಯ ಭಾವ ಅಂತ ಹೇಳ್ತಾರೆ. ಸತ್ಯಭಾಮ ಸಹಿತ ಕೃಷ್ಣನ ಹೆಂಡತಿ, ಅವರು ಮದುವೆ ಆಗಿರ್ತಾರೆ. ರುಕ್ಮಿಣಿ ಸಹಿತ ಮದುವೆ ಆಗಿರ್ತಾರೆ. ಕೃಷ್ಣನಿಗೆ ಒಟ್ಟು ಅಷ್ಟ ಪಟ್ಟಮಹಿಷಿಯರು 8 ಜನ ಪಟ್ಟಮಹಿಷಿಯರು, ಅದು ಬಿಟ್ಟು 16,000 ಜನ ಹೆಂಡತಿಯರು. ಸತ್ಯಭಾಮ, ರುಕ್ಮಿಣಿ, ಮತ್ತೆ ಇನ್ನು ಜಾಂಬವತಿ, ಇನ್ನು 8 ಜನ ಒಟ್ಟು ಅವರು ಮೇಯ್ನು. ಅಂದರೆ ಪಟ್ಟಮಹಿಷಿಯರು ದ್ವಾರಕೆಯಲ್ಲಿ ಮಾಡಿದ ಲೀಲೆ, ದ್ವಾರಕೆಯಲ್ಲಿ ಆಗಿದ್ದವೆಲ್ಲ. ಇದು ವೃಂದಾವನದಲ್ಲಿ ಇವೆಲ್ಲ ಇದೆ. ರಾಧೆ ದ್ವಾರಕೆಗೆ ಬರಲೇ ಇಲ್ಲ, ರಾಧೆ ಇದ್ದಿದ್ದು ವೃಂದಾವನ. ಅವರೆಲ್ಲ ರಾಣಿಯರು, ಅವ್ರನ್ನೆಲ್ಲ ಮದುವೆ ಆದ ಕೃಷ್ಣ. ಸಖಿಯರು ಅನಂತ ಕೋಟಿ, ಲೆಕ್ಕ ಇಲ್ಲ. ಗೋಪಿಕಾಸ್ತ್ರೀಯರು ಎಷ್ಟು ಜನ ಇದ್ದಾರೆ ಲೆಕ್ಕ ಇಲ್ಲ. ಹರೇ ಕೃಷ್ಣ. ಶ್ರೀ ರಾಧಾಶ್ರಯ ಮಹಾಮಹೋತ್ಸವ ಕಿ ಜೈ. ಆಗತ್ತಾ? ಇನ್ನೊಂದು ಪಾಯಿಂಟ್ ಏನಾದ್ರು ಹೇಳ್ಬೇಕಾ? ಒಂದ್ಸರಿ ಭಕ್ತಿ ಸಿದ್ಧಾಂತ ಸರ್ಜನ್ ಠಾಕೂರ್ ಅವ್ರಿಗೆ ಪ್ರಶ್ನೆ ಮಾಡಿದಂತೆ, ಕೃಷ್ಣ ಕೃಪೆ ನಾವು ಪಡ್ಕೋಬೇಕು ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ಉತ್ತರ ಕೊಟ್ರಂತೆ, ಯಾವಾಗ ಯಾರಾದ್ರೂ ಭಕ್ತರನ್ನ ಶ್ರೀಮತಿ ರಾಧಾರಾಣಿ ತನ್ನವರು ಅಂತ ಸ್ವೀಕಾರ ಮಾಡ್ತಾರೋ ಅವಾಗ ಮಾತ್ರ ನಮಗೆ ಕೃಷ್ಣನ ಸಂಪೂರ್ಣ ಕೃಪೆ ಸಿಗುತ್ತೆ. ನಾವು ಕೃಷ್ಣನ ಕೃಪೆ ಪಡ್ಕೋಬೇಕು ಅಂದ್ರೆ ಅದಕ್ಕೆ ಒಂದೇ ಮಾರ್ಗ ಯಾವುದು? ಶ್ರೀಮತಿ ರಾಧಾರಾಣಿನ ಆಶ್ರಯ ಪಡಿ, ಅವ್ರನ್ನ ಆಶ್ರಯ ಪಡ್ಕೊಂಡು. ಶ್ರೀಮತಿ ರಾಧಾರಾಣಿ ಅಂತಂದ್ರೆ ಬೇರೆ ಯಾರೂ ಇಲ್ಲ, ಶ್ರೀ ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಯಾರ ಭಾವದಲ್ಲಿ ಬಂದಿರೋದು? ರಾಧೆಯ ಭಾವ. ಚೈತನ್ಯ ಮಹಾಪ್ರಭುಗಳು ಆಶ್ರಯ ಪಡೆಯೋದು ಅಂತಂದ್ರೆ ಅವರ ಪರಂಪರೆ, ನಮ್ಮ ಗುರುಗಳ ಆಶ್ರಯ ಪಡೆಯೋದು ಎಲ್ಲ ಒಂದೇ. ಗುರುಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಆಶ್ರಯಿಸಿ ಶ್ರೀಮತಿ ರಾಧಾರಾಣಿಯ ಕೃಪೆನ ಕೊಡಿ ಅಂತ ಕೇಳ್ಕೊಂಡ್ರೆ ಅವ್ರ ಮೂಲಕ ಕೃಷ್ಣನ ಪಡ್ಕೋಬಹುದು. ಗೋಪಿಯರ ಭಾವ ಯಾವ ರೀತಿ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಭಾಗವತದಲ್ಲಿ ಒಂದು ಗೋಪಿ ಗೀತ ಅಂತ ಒಂದು ಅಧ್ಯಾಯನೇ ಇದೆ. ಅದರಲ್ಲಿ ಕೆಲವು ಶ್ಲೋಕಗಳನ್ನು ಇವತ್ತು ನಾವು ಇನ್ನೊಂದು 5 ನಿಮಿಷ ಚರ್ಚೆ ಮಾಡೋಣ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ಯೇ ಭೂರಿದಾ ಜನಾ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ತವ ಕಥಾಮೃತಂ, ಓ ಕೃಷ್ಣ ನಿನ್ನ ಕಥೆ ಯಾವ ರೀತಿ ಸುಮಧುರವಾಗಿದೆ, ಕಥಾ ಅಮೃತ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ಭೂಲೋಕದಲ್ಲಿ ಇರೋ ಜನರ ಜೀವನ ಒಂಥರ ಸುಟ್ಟೋಗಿದೆ. ತಪ್ತ ಜೀವನ ಸುಟ್ಟೋಗಿದೆ ಅಂತಂದ್ರೆ ಬರೀ ದುಃಖದಲ್ಲಿ ಬೆಂದೋಗ್ಬಿಟ್ಟಿದ್ದೀವಿ. ಅಂಥವರಿಗೆ ಒಂದು ರಿಲೀಫ್ ಸಿಗುತ್ತೆ ಕೃಷ್ಣನ ಕಥೆಯನ್ನು ಕೇಳಿದ್ರೆ. ಕೃಷ್ಣನ ಕಥೆ ಕೇಳ್ತಾ ಇದ್ದಷ್ಟು ನಮಗೆ ನಮ್ಮ ಜೀವನದ ಕಷ್ಟಗಳೆಲ್ಲ ಮರೆತೇ ಹೋಗಿರುತ್ತೆ. ಮತ್ತೆ ದೇವಸ್ಥಾನದ ಹೊರಗಡೆ ಹೋದಾಗ ಅಯ್ಯೋ ಅಂತ ಎಲ್ಲ ಸಮಸ್ಯೆಗಳು ಕಣ್ಮುಂದೆ ಬರುತ್ತೆ. ಯಾವಾಗ ಕೃಷ್ಣ ಲೀಲೆಯಲ್ಲಿ
ಕೃಷ್ಣನ ಕಥಾ ಶ್ರವಣ ಮಾಡ್ತಾ ಕೂತ್ಕೋತೀವಿ, ಈ ಜಗತ್ತಿನ ಕಷ್ಟಗಳೆಲ್ಲ ಮರೆತು ಹೋಗ್ಬಿಡುತ್ತೆ. ಅದಕ್ಕೆ ತವ ಕಥಾಮೃತಂ ತಪ್ತ ಜೀವನ ಕವಿಭೀರಿಡಿತಂ, ಎಲ್ಲ ಶ್ರೇಷ್ಠವಾದಂತಹ ಕವಿಗಳು ಇದನ್ನು ಹಾಡಿ ಹೋಗಲಿದ್ದಾರೆ ನಿನ್ನ ಲೀಲೆಗಳನ್ನ. ಕಲ್ಮಶಾಹಪಹಂ, ನಮ್ಮಲ್ಲಿ ಹೃದಯದಲ್ಲಿ ಇರುವಂತಹ ಯಾವುದೇ ಕಲ್ಮಶ ಇರಲಿ, ಕೃಷ್ಣನ ಕಥೆ ಶ್ರದ್ಧೆಯಿಂದ ಕೇಳ್ತಾ ಇದ್ದಂಗೆ ಅವೆಲ್ಲ ಮಾಯ ಆಗೋಗುತ್ತೆ, ನಮ್ಗೆ ಗೊತ್ತಿಲ್ಲದೇ ಮಾಯ ಆಗೋಗುತ್ತೆ. ಶ್ರವಣ ಮಂಗಲಂ, ಕೃಷ್ಣ ಕಥೆಯನ್ನು ನಾವು ಶ್ರವಣ ಮಾಡ್ತಾ ಇದ್ರೆ ಅದು ನಮ್ಮ ಜೀವನದಲ್ಲಿ ಒಳ್ಳೆ ಶುಭವಾದದ್ದನ್ನು ತಗೊಂಡ್ಬರುತ್ತಂತೆ. ಭೂಮಿ ಗೃಣಂತಿಯೇ ಭೂರಿದ ಜನ, ಈ ಕೃಷ್ಣ ಕಥೆಯನ್ನ ಯಾರು ಜಗತ್ತಲ್ಲಿ ಹರಡ್ತಾರೋ ಅವರಷ್ಟು ಉದಾರಿಗಳು ಬೇರೆ ಯಾರೂ ಇಲ್ವಂತೆ. ನಾವು ಜನಕ್ಕೆ ಒಂದು ಹೊತ್ತಿಗೆ ಆಗೋಷ್ಟು ಊಟ ಕೊಡ್ಬೋದು ಅಥವಾ ಒಂದಷ್ಟು ಹಣ ಕೊಡ್ಬೋದು, ಏನೇ ಮಾಡಿದ್ರೂ ಅವನ ಕಷ್ಟನ ಶಾಶ್ವತ ದೂರ ಮಾಡೋಕ್ಕಾಗಲ್ಲ. ಆದರೆ ಅವನನ್ನು ಕೃಷ್ಣನ ಹತ್ರ ಕರ್ಕೊಂಬನ್ನಿ, ಕೃಷ್ಣನ ಬಗ್ಗೆ ಒಂದು 4 ಮಾತು ಅವನಿಗೆ ಹೇಳಿ, ಕೃಷ್ಣನ ಮೇಲೆ ಸ್ವಲ್ಪ ಶ್ರದ್ಧೆ ಮೂಡಿಸಿ, ನಿಮ್ಮಷ್ಟು ಉದಾರಿಗಳು ಬೇರೆ ಯಾರೂ ಇಲ್ಲ ಅಂತ ಗೋಪಿಕೆಯರು ಹೇಳ್ತಾ ಇದ್ದಾರೆ. ಚಲತಿ ಯದ್ವ್ರಜಾಚಾರಯನ್ ಪಶೂನ್ ನಳಿನ ಸುಂದರಂ ನಾಥತೆ ಪದಂ ಶೀಲತೃಣಾಕುರೈರ್ಸೀದತೀತಿನಃ ಕಲಿಲತಾಂ ಮನಃ ಕಾಂತಗಚ್ಚತಿ. ಓ ಕೃಷ್ಣ, ಚಲಸಿ ಯದ್ವ್ರಜಾಚ್, ನೀನು ವೃಂದಾವನದ ಕಾಡುಗಳಲ್ಲಿ ಹಸುಗಳನ್ನ ಸಾಕಕ್ಕೋಸ್ಕರ ನಡ್ಕೊಂಡು ಹೋಗ್ತೀಯಲ್ಲ, ಅದು ಇನ್ನೊಂದು ಕಥೆ ಇದೆ, ಅದನ್ನ ಇವಾಗ ಹೇಳಕ್ಕೆ ಟೈಮ್ ಇಲ್ಲ. ಕೃಷ್ಣ ಹಸುಗಳ ಗೋಚಾರ ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಲ್ಗೇನು ಹಾಕೋತಾ ಇರಲಿಲ್ಲ, ಚಪ್ಪಲಿ. ಯಶೋದೆ ಕೇಳ್ತಾರೆ, ನೀನು ನಾಳೆ ಹೋಗ್ತಾ ಇದೆಯಾ ಕಾಡಿಗೆ ಫಸ್ಟ್ ಟೈಮ್, ಕೇರ್ಫುಲ್ ಅಂತ, ಚಪ್ಪಲಿ ಹಾಕೋ ಅಂತ ಕೊಡ್ತಾರೆ. ಕೃಷ್ಣ ಅದಕ್ಕೆ ನಾನು ಚಪ್ಪಲಿ ಹಾಕೊಳ್ಳಲ್ಲ. ಯಾಕಪ್ಪ ಹಾಕೊಳ್ಳಲ್ಲ ಅಂದರೆ, ಹಸುಗಳಿಗೇನು ಚಪ್ಪಲಿ ಹಾಕ್ತೀಯಾ, ನನ್ನನ್ನು ಗೋಪಾಲ ಅಂತೀಯ. ಗೋಪಾಲ ಅಂದ್ರೇನೋ ಹಸುಗಳನ್ನ ಸಾಕೋನು ಅಂದರೆ ನಾನು ಹಸುಗಳ ಸೇವಕ, ನಾನು ಹಸುಗಳ ಸೇವಕ. ಹಸುಗಳಿಗೆ ಚಪ್ಪಲಿ ಹಾಕ್ತೀಯ ನೀನು? ಇಲ್ಲ. ಅವೇ ಚಪ್ಪಲಿ ಹಾಕೊಳ್ಳಲ್ಲ, ನಾನು ಹೆಂಗೆ ಹಾಕೊಳ್ಳಿ? ನಿಜವಾಗ್ಲೂ ನಾನು ಚಪ್ಪಲಿ ಹಾಕೋಬೇಕು ಅಂತಂದರೆ, ನಂದಮಾದರಾದರೆ 9 ಲಕ್ಷ ಹಸುಗಳು, ಒಂದೊಂದು ಹಸುಗೆ 4 ಕಾಲು, ಅಷ್ಟು ಚಪ್ಪಲಿಗಳ ಮಾಡು, ಎಲ್ಲಾದ್ರೂ ಚಪ್ಪಲಿ ಕೂಡ ನಾನು ಹಾಕೋದು. ಕೃಷ್ಣ ಚಪ್ಪಲಿ ಹಾಕೊಳ್ಳಲ್ಲ. ಹಾಕದೆ ಯಾರು ಗೊತ್ತಾಗುತ್ತೆ? ಹಸುಗಳು ಗೊತ್ತಾಗುತ್ತೆ. ಅಯ್ಯೋ ನಮ್ಮ ಪ್ರಭು ಕೃಷ್ಣ ಚಪ್ಪಲಿ ಹಾಕೊಳ್ಳದೆ ಕಾಡಲ್ಲಿ ಬರ್ತಾ ಇದ್ದಾನೆ ಅಂದ್ಬಿಟ್ಟು ರಾತ್ರಿ ಎಲ್ಲ ಹಸುಗಳು ಓಡೋಗ್ಬಿಟ್ಟು ಅಲ್ಲಿ ಬೃಂದಾವನದಲ್ಲಿ ದಾರಿ ಏನಿದೆ ಎಲ್ಲ ಕಡೆ ಚೆನ್ನಾಗಿ ಕಾಲಲ್ಲಿ ತುಳಿದು ಆ ಕಲ್ಲನ್ನೆಲ್ಲ ಪುಡಿ ಮಾಡಿಬಿಡ್ತವೆ. ಇವತ್ತಿಗೂ ಸಹಿತ ಬೃಂದಾವನಕ್ಕೆ ಹೋದರೆ ಆ ಮರಳು ಒಳ್ಳೆ ಪೌಡರ್ ಇದೆಯಲ್ಲ, ಬೇಬಿ ಪೌಡ್ರ್, ಆ ಥರ ಪೌಡ್ರಷ್ಟು ಸಾಫ್ಟಾಗಿರುತ್ತೆ. ಸೊ ನೀನು ಬೃಂದಾವನದ ಕಾಡಲ್ಲಿ ಪ್ರಯಾಣ ಮಾಡ್ತೀಯಾ, ಬರಿಗಾಲಲ್ಲಿ ಹೋಗ್ತೀಯಾ, ನಿನ್ನ ಕಾಲಿಗೆ ಮುಳ್ಳು, ಶೀಲಾ ತೃಣಾಂಕುರೈರ್, ಹುಲ್ಕಡ್ಡಿ ಮತ್ತೆ ಕಲ್ಲು ತಾಕತ್ತಲ್ಲ. ನಿನ್ನ ಪಾದದ ತಲ ಏನಿದೆ ಅದು ಎಷ್ಟು ಮೃದುವಾಗಿದೆ ಅಂದರೆ ನಮ್ಮ ದೇಹದ ಅತ್ಯಂತ ಮೃದುವಾದ ಭಾಗಕ್ಕಿಂತ ಮೃದುವಾಗಿದೆ. ಅಷ್ಟು ಮೃದುವಾಗಿರೋ ನಿನ್ನ ಪಾದ ತಲ ಅಂದರೆ ಕಾಲಿನ ಕೆಳಭಾಗ ಆ ಕಲ್ಲು ಮತ್ತೆ ಹುಲ್ಕಡ್ಡಿಗೆ ಮುಟ್ಟಿದಾಗ ನಮ್ಮ ಮನಸ್ಸು ಪ್ರಕ್ಷುಬ್ಧ ಆಗೋದು. ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಪ್ರಕ್ಷುಬ್ಧ ಆಗೋಗುತ್ತಪ್ಪ. ಕೃಷ್ಣ ಕಲಿಲದಾಂ ಮನಃ ಕಾಂತಗತಿ, ನೀನು ಹೋಗ್ತಾ ಇರಬೇಕು, ನೀನು ಕಾಡಿಗೇನೋ ಆನಂದವಾಗಿ ಓಡೋಗ್ತೀಯ, ಆದರೆ ನಾವಿಲ್ಲಿ ಕೂದಿರ್ತೀವಲ್ಲ ನಮ್ಮ ಮನಸ್ಸು ಅತ್ಯಂತ ಪ್ರಕ್ಷುಬ್ಧವಾಗಿರುತ್ತೆ, ಅದನ್ನು ಕಲ್ಪಿಸ್ಕೊಂಡು ಅಂತ ಗೋಪಿಕಾ ಸ್ತ್ರೀಯರು ಹೇಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಯಾವ ಭಾವ ಇದೆ, ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಈ ಕೆಲವು ಶ್ಲೋಕಗಳಿಂದ ನಾವು ತಿಳ್ಕೊಬೋದು. ಹಾಂ,
ಸರ್ಕಾರ ಏನಾದ್ರು ಬೇರೆ ಆಗ್ಬೇಕಲ್ವಾ, ಸ್ವಲ್ಪ ಏನೋ ಎಫೆಕ್ಟ್ ಬರ್ಬೇಕಲ್ವಾ. ಈಗ ನಂಬಿಕೆ ಅಂದರೆ ಈಗ ಏನೋ ಒಂದು ಕಡಿಮೆ ಆಗತ್ತಂದ್ರೆ ನಂಬಿಕೆ ಇಟ್ಟು ನಿಲ್ಲು ಅನ್ಸ್ಬೋದು. ಮತ್ತೆ ಕೇಳ್ತಾನೆ ಇದೀವಿ ಏನು ನಮ್ಗೆ ಅದರ ಬಾಧೆ ಕಡಿಮೆ ಆಗಿಲ್ಲ. ನಾವು ಮಾಡೋ ಕಥಾಶ್ರವಣ ನಾವು ಯಾವ ಒಂದು ಎಷ್ಟು ಅಟೆಂಟಿವ್ ಆಗಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಒಂದು ನಾವು ಅಟೆಂಟಿವ್ ಆಗಿ ಮಾಡಬೇಕು. ಕೆಲವರು ಅಟೆಂಟಿವ್ ಆಗಿ ಮಾಡ್ತೀವಿ ಪ್ರಭು, ಆದರೂ ನಮಗೇನು ಗೊತ್ತಾಗ್ತಾ ಇಲ್ಲ ಚೇಂಜಸ್ ಅಂತಲೂ ಹೇಳ್ತಾರೆ. ಅಟೆಂಟಿವ್ ಆಗಿ ಮಾಡದೇ ಇರೋರು ಫಸ್ಟ್ ಸ್ಟೆಪ್ಪು ನೀವು ಅಟೆಂಟಿವ್ ಆಗಿ ಮಾಡಿ, ಕಥೆನ ಗಮನ ಕೊಟ್ಟು ಅದ್ರಲ್ಲಿ ಇನ್ವಾಲ್ವ್ ಆಗಬೇಕು, ಕಥೆನ ಆಶ್ರಯ ಪಡಿಬೇಕು. ನಾವು ಸುಮ್ಮನೆ ಒಳ್ಳೆ ಸ್ಟೋರಿ ಹೇಳ್ತಾ ಇದ್ದಾರೆ ಅಂತ ಎಂಜಾಯ್ ಮಾಡ್ಬೋದು, ತಪ್ಪಲ್ಲ. ಆದರೆ ಅದರಿಂದ ಅಷ್ಟು ನಮ್ಮ ಹೃದಯದ ಬದಲಾವಣೆಗಳಾಗಲ್ಲ. ಅದನ್ನು ಆಶ್ರಯ ಪಡಿಬೇಕು, ಅದನ್ನು ಶರಣಾಗಬೇಕು, ಅವಾಗ ಜಾಸ್ತಿ ಪಡೆಯುತ್ತೆ. ಶರಣಾಗಿದ್ದೀವಿ ನಾವು, ಆದರೂ ನಮಗೇನು ಗೋಚರ ಆಗ್ತಾ ಇಲ್ಲ ಅನ್ನೋದಕ್ಕೆ ನಾವು ಒಂದು ಸಣ್ಣ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೋಬೋದು. ಯಾರೊಬ್ಬರು ಶಿಷ್ಯರು ಗುರುಗಳನ್ನ ಕೇಳ್ತಾರೆ, ನೀವು ಗುರುಗಳೇ ದಿನಾ ಭಗವದ್ಗೀತೆ ಓದಿ 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 ಅಂದ್ರಿ, ನಾವು ಓದ್ತಾನೇ ಇದ್ದೀನಿ, ನನಗೆ ಏನು ಗೊತ್ತಾಗ್ತಾ ಇಲ್ಲ, ಏನಾದ್ರೆ ಮರ್ತೋಗುತ್ತೆ. ನಾನು ನೆನ್ನೆ ಓದಿದ್ದು ಶ್ಲೋಕಗಳೆಲ್ಲ ಮರ್ತೋಗ್ಬಿಟ್ಟಿದೆ, ಯಾವುದು ನಂಗೆ ಜ್ಞಾಪಕ ಇಲ್ಲ. ಗುರುಗಳು ಹೇಳ್ತಾರೆ, ಸರಿ ನಿಂಗೆ ಒಂದು ಕೆಲಸ ಕೊಡ್ತೀನಿ, ಆ ಕೆಲಸ ಮಾಡು ಅಂತ ಹೇಳ್ತಾರೆ. ಏನು ಗುರುಗಳ ಕೆಲಸ ಅಂತಂದರೆ, ನೀನು ನದಿಯಿಂದ ನಮ್ಮ ಆಶ್ರಮಕ್ಕೆ ನೀರು ತಗೊಂಬ, ಆಯಿತಾ? ನಿಮಗೆ 2 ಮಡಕೆ ಕೊಡ್ತೀನಿ. ಒಂದು ಕೈಯಲ್ಲಿ 1 ಮಡಕೆ, ಇನ್ನೊಂದು ಕೈಯಲ್ಲಿ 2 ಮಡಕೆ ಇಟ್ಕೊಂಬ. ಒಂದು ಮಡಕೆಯಲ್ಲಿ ನೀರಿದೆ ಅಂದರೆ ತೂತಿಲ್ಲ, ಇನ್ನೊಂದು ಮಡಕೆಯಲ್ಲಿ ಸ್ವಲ್ಪ ತೂತಿದೆ. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ನದಿಗೆ ಹೋಗೋದು, ತೊಗೊಂಬರೋದು. ಒಂದು ಮಡಕೆಯಲ್ಲಿ ತೂತು ಯಾವಾಗಲೂ, ಸೊ ಅದ್ರಲ್ಲಿ ಜಾಸ್ತಿ ನೀರು ಶೇಖರಣೆನೇ ಆಗ್ತಾ ಇಲ್ಲ, ಬೇಸರ ತಗೋತ್ತೆ ನನಗೆ. ಗುರುಗಳು ಏನೋ ಚಿಂತೆ ಮಾಡಬೇಡ, ಮಾಡ್ತಾ ಇರು. ಎಷ್ಟೋ ದಿನ ಮಾಡ್ತಾನೆ. ಆಮೇಲೆ ಗುರುಗಳ ಹತ್ರ ಬಂದು, ನೀವು ಹೇಳಿದೆಲ್ಲ ಮಾಡಿದೆ, ನನಗೇನು ಬೆನಿಫಿಟೇ ಕಾಣ್ತಾ ಇಲ್ಲ ಅಂತ. ಗುರುಗಳು ಹೇಳ್ತಾರೆ, ಬಾ ಹೊರಗಡೆ ಬಾ ಅಂತ. ಆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಗುರುಗಳು ಹೇಳ್ತಾರೆ, ನಾನು ಇಲ್ಲಿ ಹೂವಿನ ಸಸಿಗಳಿಗೆ ಬೀಜಗಳನ್ನೆಲ್ಲ ಹಾಕಿದ್ದೆ, ಆಯಿತಾ? ನೀನು ಆ ತೂತಿರೋ ಮಡಕೆಯಲ್ಲಿ ನೀರು ತಗೊಂಬಂದೆ ಅಲ್ವಾ, ಅದ್ರ ಮೇಲೆಲ್ಲ ನೀರು ಬಿತ್ತು. ಇವಾಗ ನೋಡಲ್ಲಿ ಏನಾಗಿದೆ ದಾರಿ ಅಂತ ನೋಡಿದ್ರೆ ಎಲ್ಲ ಫುಲ್ಲು ಒಳ್ಳೆ ಹೂ ಗಿಡಗಳು ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಅದೇ ರೀತಿ ನಮಗೆ ಗೊತ್ತಿರಲ್ಲ ಏನು ಟ್ರಾನ್ಸ್ಫಾರ್ಮೇಷನ್ ಹೃದಯದಲ್ಲಿ ಆಗ್ತಾ ಇದೆ ಅನ್ನೋದು ಯಾವಾಗ ಒಂದಿನ ಗೊತ್ತಾಗುತ್ತೆ. ಆ ಗಿಡಗಳೆಲ್ಲ ಬೆಳೆದು ಹೂ ಕೊಡೋಕ್ಕೆ ಶುರು ಮಾಡಿದ್ರೆ ಗೊತ್ತಾಯ್ತು ಅದರಲ್ಲಿ ಬೆನಿಫಿಟ್. ಅದರಿಂದ ನಮ್ಗೆ ಕಾಣಲಿಲ್ಲ. ಅದೇ ರೀತಿ ನಾವು ಮಾಡ್ತಾನೆ ಹೋಗಬೇಕು. ಒಂದು ದಿನ ನಮ್ಗೆ ಸಡನ್ನಾಗಿ ನಮ್ಮ ಹೃದಯ ಕ್ಲೀನ್ ಆಗಿದೆ ಅನಿಸುತ್ತೆ, ನಮ್ಮ ಸ್ವಲ್ಪ ಭಾವದಲ್ಲಿ ಮೃದುತ್ವ ಬಂದಿದೆ, ಕೃಷ್ಣ ಮೇಲೆ ಸ್ವಲ್ಪ ಪ್ರೀತಿ ಉದಯ ಆಗಿದೆ ಅಂತ ನಮಗೊಂದಿನ ಭಾವ ಬರುತ್ತೆ. ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಖಂಡಿತವಾಗ್ಲೂ ಒಂದಿನ ಅದು ಆಗೇ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಪ್ರಯಾಣ ಮಾಡೋಣ. ಎಲ್ಲರೂ ಭಕ್ತರ ಸಂಘದ ಎಲ್ಲಿ ತನಕ ಇರ್ತೀವೋ ಅಲ್ಲಿ ತನಕ ಖಂಡಿತವಾಗ್ಲೂ ಗುರುಗಳ ಆಶ್ರಯ ನಮಗೆ ಸಿಕ್ಕಿದೆ. ಒಂದಲ್ಲ ಒಂದಿನ ನಮಗದು ಆ ರೀತಿಯಾದ ಭಕ್ತಿ ನಮ್ಮ ಹೃದಯದಲ್ಲಿ ಬಂದೇ ಬರುತ್ತೆ. ಆ ಒಂದು ವಿಶ್ವಾಸದಲ್ಲಿ ಹೆಜ್ಜೆ ಇಡ್ತಾ ಮುಂದೆ ಹೋಗೋಣ. ಸರಿನಾ ಪ್ರಭು? ಹರೇ ಕೃಷ್ಣ. ಪ್ರಭು ಏನು ಮಾಡಲಿ? ಹಾಂ, ಅಂದರೆ ನಾವು ಯಾರು ಗುರುಗಳು ತಲ್ಕೊಳ್ತೀವೋ ನಾವು ಏನು ವಿಷಯ ಕೊಡ್ತಾರ ಅದನ್ನ ಅನಲೈಸ್ ಮಾಡಿದ್ರೆ ನಾವು ಮಾಡಬೇಕು. ಅದು ರಿಸಲ್ಟ್ ಏನಾಗುತ್ತೆ ಮಾಡುತ್ತೆ ಅನ್ನೋದೇನು ಹೋಗ್ಬಾರ್ದು. ಹೌದು. ಅಂದರೆ ನಾವು ಗುರುಗಳು ಏನೋ ಒಂದು ವಿಷಯ ಕೊಟ್ಟಿದ್ದಾರೆ, ಅದೊಂದು ಅರ್ಥ ಇದೆ, ಅದೊಂದು ಇದಿದೆ ಅಂತ ನಾವು ಅದನ್ನು ಅನಲೈಸ್ ಮಾಡಿ ಅನಲಿಟಿಕಾಗಿ ಹೋಗ್ಬಾರ್ದು. ಸಿಂಪ್ಲಿ ಬ್ಲೈಂಡಾಗಿ ಫಾಲೋ ಮಾಡಬೇಕು. 2 ಥರ ಇದೆ. ಗುರುಗಳ ಮೇಲೆ ನಂಬಿಕೆ ಬರೋ ತನಕ ಪ್ರಶ್ನೆ ಮಾಡಬೇಕು. ಅಂದರೆ ಸುಮ್ಮನೆ ಬ್ಲೈಂಡಾಗಿ ಗುರುಗಳನ್ನ ನಂಬಬೇಕು ಅಂತಲ್ಲ. ಗುರುಗಳು ಹೇಳೋದ್ರಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ವಿನಯವಾಗಿ ಪ್ರಶ್ನೆ ಮಾಡಿ, ಎಷ್ಟು ಬೇಕಾದ್ರೆ ಪ್ರಶ್ನೆ ಮಾಡಿ. ಆದರೆ ಒಂದು ಸರಿ ಗುರುಗಳು ಹೇಳೋದ್ರಲ್ಲಿ ಅರ್ಥ ಇದೆಯಪ್ಪ ಅಂತ ಅನ್ಸಿದ ಮೇಲೆ, ಅವ್ರ ಮೇಲೆ ನಂಬಿಕೆ ಬಂದ ಮೇಲೆ ಅಲ್ಲಿ ಸಮಸ್ಯೆ. ಬರೋ ತನಕ ನೀವು ಸ್ವಲ್ಪ ಪ್ರಶ್ನೆ ಮಾಡ್ತಾ ಇರಿ, ಬಟ್ ನಂಬಿಕೆ ಬರ್ಸ್ಕೋಬೇಕು. ಅವಾಗಲೇ ಅವರಿಂದ ಲಾಭ. ಅವಾಗ ನೀವು ಅವ್ರ ಹತ್ರ ಆಶ್ರಯ ಪಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಅವ್ರ ಮಾತು ನೀವು ಕೇಳಲ್ಲ. ಅವ್ರ ಮಾತು ಕೇಳಿಲ್ಲ ಅಂದರೆ ಅವ್ರು ನಿಮ್ಮನ್ನು ಉದ್ಧಾರ ಮಾಡೋದು ಕಷ್ಟ ಅಲ್ವಾ? ಸೊ ಅದರಿಂದ ಗುರುಗಳು ನಿಮಗೆ ಯಾರ ಮೇಲೆ ನಂಬಿಕೆ ಬರುತ್ತೆ ಅಂದರೆ ಪ್ರಶ್ನೆ ಮಾಡಿ ಕೇಳಿ, ಇವರಿಂದ ನನಗೆ ಒಳ್ಳೆ ಮನದಟ್ಟಾಗ್ತಾ ಇದೆ ಇವ್ರು ಹೇಳೋ ಮಾತು ಅಂತ ನಿಮಗೆ ಯಾವಾಗ ನಂಬಿಕೆ ಬರುತ್ತೆ ಅವಾಗ ಅವ್ರು ಹೇಳೋ ಮಾತನ್ನ ನಂಬಿಕೊಂಡು ಫಾಲೋ ಮಾಡಿ. ಅದು ಬ್ಲೈಂಡ್ ಅಂತ ನಾನು ಹೇಳಲ್ಲ. ಯಾಕಂದರೆ ನಂಬಿಕೆಯಲ್ಲಿ 2 ಥರನೇ ಇದೆ. ಬ್ಲೈಂಡಾಗೂ ಮಾಡ್ಬೋದು, ಇನ್ನೊಂದು ಸರಿ ಶ್ರದ್ಧೆಯಿಂದ ಮಾಡ್ಬೋದು. ಶ್ರದ್ಧೆಯಿಂದ ಮಾಡಿದ್ರೆ ನಾವು ಬ್ಲೈಂಡ್ ಅಂತ ಹೇಳೋಕ್ಕಾಗಲ್ಲ, ಅದು ವಿಶ್ವಾಸ. ವಿಶ್ವಾಸನ ಯಾವತ್ತೂ ಅಂಧವಿಶ್ವಾಸ ಅಂತ ಕರಿಬಾರ್ದು. ಆದರೆ ಕೆಲವರು ಅಂಧವಿಶ್ವಾಸ ಮಾಡಿದ್ರು, ಸರಿಯಾದ ಗುರು ಅಂಧವಿಶ್ವಾಸವಾಗಿ ಫಾಲೋ ಮಾಡಿದ್ರು, ಅದರಲ್ಲಿ ಲಾಭ ಇದೆ, ತಪ್ಪೇನಿಲ್ಲ.
ಬಟ್ ನಮ್ಮ ಸಿದ್ಧಾಂತದಲ್ಲಿ ಅಂಧವಿಶ್ವಾಸ ಮಾಡಿ ಅಂತ ನಾವಿನ್ನು ಯಾರಿಗೂ ಹೇಳೋದಿಲ್ಲ. ಆದರೆ ಪ್ರಶ್ನೆ ಮಾಡಿ ಒಳ್ಳೆಯ ಉತ್ತರ ಸಿಕ್ಕಿದ ಮೇಲೂ ಇನ್ನೂ ನಾವು ಅದರ ಮೇಲೆ ಸ್ಟೆಪ್ ತಗೊಂಡು ಮುಂದೆ ಹೋಗ್ದೇನೆ ಅಲ್ಲೇ ಇದ್ದರೆ ನಮಗೆ ಲಾಸ್ ಅಷ್ಟೇ. ಆ ಥರ ನಾನು ಹೇಳಿದಲ್ಲಿ ನಿಮ್ಗೆ ಸ್ವಲ್ಪ ಸರಿ ಅನಿಸ್ತಾ ಇದೆಯಾ? ಇವಾಗ ಒಮ್ಮೆ ಇದೆ ನನಗೆ ಗೊತ್ತಿಲ್ಲ, ಆಮೇಲೆ ಬೇಕಾದ್ರೆ ಡೀಟೇಲ್ ಆಗಿ ಚರ್ಚೆ ಯಾಕಂದರೆ ಇದು ಸ್ವಲ್ಪ ಗ್ಯಾಪ್ ಇದೆ, ಇದಕ್ಕೂ ಭಾಳ ಗ್ಯಾಪ್ ಇದೆ. ಗ್ಯಾಪ್ ಹತ್ರ ಹೋಗ್ಬೇಕಾದ್ರೆ ನಿಮಗೆ ಟೈಮ್ ತಗೊಳುತ್ತೆ. ಟೈಮ್ ಮುಂದೆ ಅಲ್ಲ, ವಿವೇಕನೂ ಬೇಕು. ನಾನು ಗುರು ಹೇಳಿದ್ದೆಲ್ಲ ಮಾಡಬೇಕು ಅನ್ನೋದು ನನ್ನ ಮನಸ್ಸು ತಗೊಂಡ್ರೆ ನಾನು ಮಾಡಿದಾಗಿಂದ ಪ್ರಯೋಜನ ಆಗುತ್ತೆ. ಖಂಡಿತ ಅದು ಜರ್ನಿ, ನಿಮಗೆ ಅದು ಜರ್ನಿನೇ, ಅದೇ ದಿನಕ್ಕೆ ಬಂದ್ಬಿಡಲ್ಲ. ಆ ಜರ್ನಿ ಟೈಮ್ ತಗೊಳುತ್ತೆ. ಅದ್ರೊಳಗೆ ಗುರುಗಳು ಒಂಥರ ಬೇಸರ ಆಗ್ಬೋದು. ಇಲ್ಲ ಬೇಸರ ಏನಾಗಲ್ಲ. ಗುರುಗಳಿಗೆ ಯಾವೊಂದು ಏನಂತಾರೆ ಕಾಳಜಿ ಇರುತ್ತೆ. ಕಾಳಜಿಯಿಂದ ಅವ್ರು ಮಾತಾಡೋದ್ರಿಂದ ನೀವು ಟೆನ್ಷನ್ ಮಾಡ್ಕೋಬೇಡಿ, ಈ ಪ್ರಶ್ನೆ ಮಾಡ್ತಾ ಹೋಗಿ. ಹಾಂ ಅಂದ್ರೆ ಯಾವಾಗಲೂ ಕೇಳ್ತಾನೆ ಏನು ಅನಿಸ್ತಿಲ್ಲ ಅಂತ ಅಂದ್ರೆ ಅದು ಬೇರೆ ಕೇಳಿದ್ರೆ ಅಂದ್ರೆ ಹೆಚ್ಚಿನ ಜನಸಂಖ್ಯೆ ಕೇಳಿದ್ರೆ ನಿಮ್ಗೆ ಹೇಳಿದ್ರೆ ಆದರೆ ಅಂದ್ರೆ ಅದ್ರ ಬಗ್ಗೆ ಬೇರೆ ಅಭ್ಯಾಸನ ಆಗಬಾರ್ದಲ್ಲ. ಅದಕ್ಕೆ ಒಂದೇನಂದ್ರೆ ನನಗಂತೂ ವೈಯಕ್ತಿಕ ಒಂದು ಸ್ವಲ್ಪ ಅನ್ಸುತ್ತೆ, ಏನೇನೋ ಬಾಧೆಯಲ್ಲಿದ್ದಾಗ ಒಂದು ಸ್ವಲ್ಪ ಕೇಳಿದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅಂದ್ರೆ ದೊಡ್ಡದಾಗಿ ಅಂತ ಏನೋ ಅನಿಸಿದೆ ಒಂದು. ಮತ್ತೆ ಯಾರು ಹೇಳ್ತಿದಾರಲ್ಲ ಅವ್ರು ಒಂದು ಬಿಟ್ಟರೆ ಆ ಜನಸಮೂಹ ಎಲ್ಲ ಬರ್ತಾ ಇದೆ. ಏನು ರುಚಿ ಇದೆ, ಏನು ಕಾನ್ಫಿಡೆನ್ಸ್ ಅವ್ರು ಬರಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಈ ಎಲ್ಲ ಅಂದ್ರೆ ಆ ಗುಂಪು ಆ ಜನ ಬರ್ತಿದ್ದು ಅದನ್ನು ಸಾಕ್ಷಿ ಇದೆ. ಖಂಡಿತ ನೇರವಾಗಿ ಗೊತ್ತಿಲ್ಲ ಇದನ್ನು ಅವರೆಲ್ಲ ಬಂದು ಕೇಳ್ತಾ ಇರೋದ್ರಿಂದ ಅದನ್ನ ಒಂದು ಸ್ವಲ್ಪ ಹೇಳ್ಕೊಂಡು ವಿಶ್ವಾಸ ಇಟ್ಕೊಂಡು ಆ ನಿಸ್ವಾರ್ಥ ಭಾವನೆಯಿಂದ ಒಂದು ಸ್ವಲ್ಪ ಕೇಳಿಸ್ಕೊಳಕ್ಕೆ ಶುರುವಾದರೆ ಭಗವಂತ ನಾವು ಎಕ್ಸ್ಪೆಕ್ಟ್ ಮಾಡಿರೋ ರಿಪೇರಿ ಮಾಡಿಲ್ಲ ಅಂದ್ರೂ ಯಾವ ಸರಿಯಾಗಿ ರಿಪೇರಿ ಮಾಡಬೇಕು ಅದನ್ನಂತೂ ಮಾಡೇ ಖಂಡಿತ ಸಂಕಲ್ಪ ಮಾಡಬಹುದು ಅಂತ. ಖಂಡಿತ ಭಗವಂತ ನಾವು ಜಸ್ಟ್ ಡಿಪೆಂಡ್ ಆಗಬೇಕು ಅವನ್ನ. ನಮ್ಮ ಎಲ್ಲೆಲ್ಲಿ ರಿಪೇರಿ ಮಾಡಬೇಕು ಮಾಡ್ತಾ ಇದ್ದಾನೆ ಅವನಾಗಲೇ, ನಮಗೆ ಗೊತ್ತಿಲ್ಲ ಅಷ್ಟೇ. ಅದು ಆಗ್ತಾ ಇದೆ, ಟ್ರಾನ್ಸ್ಫಾರ್ಮೇಷನ್ಸ್ ಆಗ್ತಾ ಇದೆ. ಒಂದು ದಿನ ನಮಗೆ ರಿಸಲ್ಟ್ ಬರುತ್ತೆ, ಅವಾಗ ಧನ್ಯೋಸ್ಮಿ ಅಂತೀವಿ. ಹರೇ ಕೃಷ್ಣ. ಮನುಪ್ರಭು ಆಮೇಲೆ ತಗೊಳ್ತೀವಿ. ಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಯಾರಾದರೂ ಮೊದಲನೇ ಬಾರಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ